ಎಲ್ಲರಿಗೂ ನಮಸ್ತೆ. ಗುಡ್ ಈವ್ನಿಂಗ್ ಮಕ್ಕಳೇ. ಈ ಸುಂದರ ಶುಭ ಸಂಜೆಯ ಕಾರ್ಯಕ್ರಮ ಶುರುವಾಗಲಿದೆ. ಎಲ್ಲರೂ ಹಾಜರಿದ್ದೀರಾ ಮಕ್ಕಳೇ? ನಿಮಗೆಲ್ಲರಿಗೂ ನಮ್ಮ ಪ್ರೀತಿಯ ಸ್ವಾಗತ. ಇವತ್ತು ಇದು 21ನೇ ದಿನದ ಬೇಸಿಗೆ ಶಿಬಿರದಲ್ಲಿ ಇವತ್ತು 9ನೇ ದಿನ ಆಗಿದೆ. ನೀವು ಮಕ್ಕಳೆಲ್ಲ ಇವತ್ತು ಇಷ್ಟು ದಿನ ಹೇಳ್ಕೊಟ್ಟಿರೋದನ್ನೆಲ್ಲ ಚೆನ್ನಾಗಿ ಕಲ್ತಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತು ಇವತ್ತು ನಿಮ್ಗೆ ಯೋಗ ಮತ್ತು ಧ್ಯಾನ ಹೇಳ್ಕೊಡಕ್ಕೆ ನಮ್ಮ ಹಿರಿಯ ಮಾಸ್ಟರ್ ಆದ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಬರ್ತಾ ಇದ್ದಾರೆ. ಮಕ್ಕಳೇ, ನೀವು ಧ್ಯಾನ ಮತ್ತು ಯೋಗವನ್ನು ಚೆನ್ನಾಗಿ ಮಾಡ್ಬೇಕು. ಅವ್ರು ಹೇಳ್ಕೊಟ್ಟಾಗೆ ಚೆನ್ನಾಗಿ ಕಲಿತೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು. ಏನು ಅಂದ್ರೆ ಧ್ಯಾನ ಮಾಡೋದ್ರಿಂದ ನಮ್ಗೆ ಜ್ಞಾನ ಎಲ್ಲ ಹೆಚ್ಚುತ್ತೆ. ಮತ್ತೆ ನೀವು ಓದಿದ್ದೆಲ್ಲ ಜ್ಞಾಪಕ ಶಕ್ತಿ ಎಲ್ಲ ಇರುತ್ತೆ. ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತೆಗಿಬಹುದು. ಅದಕ್ಕೆ ಬಿಡದೆ ಡೈಲಿ ಧ್ಯಾನ ಮಾಡ್ಬೇಕು. ಈಗ ಮೇಡಮ್ ಅವ್ರು ಬಂದು, ಶಶಿಕಲಾ ಮೇಡಮ್ ಅವ್ರು ಬಂದು ನಿಮಗೆ ಎಲ್ಲ ಹೇಳ್ಕೊಡ್ತಾರೆ. ಎಲ್ಲರೂ ಕೂತ್ಕೊಂಡು ಇದ್ ಮಾಡಿ. ಮೇಡಮ್, ಶಶಿಕಲಾ ಮೇಡಮ್, ಸ್ವಾಗತ, ಸುಸ್ವಾಗತ ನಿಮಗೆ. ಥ್ಯಾಂಕ್ ಯು ಅನುರಾಧ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಮಕ್ಕಳ, ಗುಡ್ ಈವ್ನಿಂಗ್ ಆಲ್. ಯೋಗ ಶುರು ಮಾಡೋಣವಾ? ಎಲ್ಲ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನ ಗೊತ್ತಲ್ವಾ ಎಲ್ರಿಗೂ? ವಜ್ರಾಸನದಲ್ಲಿ ಕುತ್ಕೊಳ್ಳೋಣ. ಎಲ್ಲರೂ ವಜ್ರಾಸನದಲ್ಲಿ ಕುತ್ಕೊಂಡಿದ್ದೇವೆ. ಕೈಗಳನ್ನ ನಮಸ್ಕಾರ ಸ್ಥಿತಿಗೆ ತರೋಣ. ಎಲ್ಲರೂ ಒಟ್ಟಾಗಿ 3 ಓಂಕಾರ ಶಾಂತಿ ಮಂತ್ರ ಗುರುಸ್ತುತಿಯನ್ನು ಹೇಳೋಣ. 3 ಓಂಕಾರ. ಮೊದಲು ರೇಚಕ ಮಾಡೋಣ, ದೀರ್ಘ ಪೂರಕ ಮಾಡಿ ಓಂಕಾರ ಮಾಡೋಣ. सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। गुरुर्ब्रह्मा गुरुर्विष्णुः गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಮೊದಲು ನಾವು ಯಾವುದೇ ಇದ್ ಮಾಡ್ಬೇಕಾದ್ರೂ ಗುರುವಿಗೆ ನಮಸ್ಕಾರ ಮಾಡಿ ಆಮೇಲೆ ಶುರು ಮಾಡ್ಬೇಕು. ಸೊ ನಾವಿವತ್ತು ಎದ್ ನಿಂತ್ಕೊಳ್ಳೋಣ. ಈಗ 4 ಹಂತದಲ್ಲಿ ಏಕಂ, ದ್ವಿ, ಮಂಡಿ ಮೇಲೆ ಬನ್ನಿ, ತ್ರೀಣಿ, ಬಲಗಾಲ್ ಮುಂದಕ್ಕೆ, ಚತ್ವಾರಿ, ನಿಧಾನಕ್ಕೆ ಹಿಂದಕ್ಕೆ ಮುಂದಕ್ಕೆ ಓಡಾಡಿ ಪಕ್ಕದಿಂದ ಕೈಗಳನ್ನ ಕೆಳಗಿಳಿಸಿ. ಎಲ್ಲರೂ ನಿಂತ್ಕೊಂಡಾಯ್ತಾ? ಈಗ ನಾವು ಕತ್ತಿನ ವ್ಯಾಯಾಮ ಮಾಡೋಣ. ಕತ್ತಿನ ವ್ಯಾಯಾಮಕ್ಕೆ ನಮ್ಮ ಕೈಗಳನ್ನ ಹಿಂದೆ ಹೀಗೆ ಕಟ್ಟಿಟ್ಕೊಳ್ಳೋಣ. 2 ಕೈಗಳನ್ನ ಒಂದಕ್ಕೊಂದು ಹಿಡ್ಕೊಂಡು ಈಗ ಕತ್ತಿಗೆ ವ್ಯಾಯಾಮ. ನೇರ ನಿಂತಿದ್ದಾಗ ಇನ್ಹೇಲ್ ಮಾಡಿ, ಹಿಂದಕ್ಕೆ ಮುಂದಕ್ಕೆ ಚಾಲನೆ ಮಾಡ್ಬೇಕಾದ್ರೆ ಎಕ್ಸೇಲ್. ಗೊತ್ತಾಯ್ತಲ್ಲ? ನೇರ ಇನ್ಹೇಲ್, ಹಿಂದಕ್ಕೆ ಎಕ್ಸೇಲ್. ರೇಚಕ, ನೇರ ಪೂರಕ, ರೇಚಕ. ಉಸಿರು ತಗೊಳ್ಳೋಣ. ನೇರ ಉಸಿರು ಬಿಡ್ತಾ ಹಿಂದಕ್ಕೆ,
ಉಸಿರು ತಗೊಳ್ತಾ ನೇರ, ಉಸಿರು ಬಿಡ್ತಾ ಮುಂದಕ್ಕೆ. ಅದನ್ನೇ ಪಕ್ಕಕ್ಕೆ ಬಾಗಿಸೋಣ. ನೇರ ಪೂರಕ ಇನ್ಹಿಲೇಷನ್, ಎಕ್ಸಲೇಷನ್ ಎಡಕ್ಕೆ, ನೇರ ಬಲಕ್ಕೆ, ನೇರ ಎಡಕ್ಕೆ, ನೇರ ಬಲಕ್ಕೆ. ಆಯ್ತಾ? ಈಗ ತಿರುಗೋದು, ತಿರುಚೋದು, ಟ್ವಿಸ್ಟಿಂಗ್. ನೇರ ಪೂರಕ ಎಡಕ್ಕೆ, ರೇಚಕ ತಿರುಗೋದು, ನೇರ ರೇಚಕ ಬಲಕ್ಕೆ, ನೇರ ರೇಚಕ ಎಡಕ್ಕೆ, ನೇರ ರೇಚಕ ಬಲ. ಶಶಿಕಲಾ ಮೇಡಮ್ ಸ್ವಲ್ಪ ಹಿಂದೆ ಹೋಗಿ, ಕುತ್ತಿಗೆ ಕಾಣ್ತಿಲ್ಲ. ಹೌದಾ? ಕಾಣಿಸ್ತಲ್ಲ? ಇನ್ನೊಂದ್ ಸ್ವಲ್ಪ ಹಿಂದೆ. ಇನ್ನೂ ಇದೆ ಹೋಗ್ಬೇಕಾ? ಸಾಕು, ಸಾಕು, ಕರೆಕ್ಟ್ ಆಯ್ತು. ಓಕೆ. ಈಗ ಕೈಗಳನ್ನ ಭುಜದ ಮೇಲೆ ಇಟ್ಕೊಳ್ಳೋಣ, ಭುಜಕ್ಕೆ ವ್ಯಾಯಾಮ ಮಾಡ್ಬಿಡೋಣ. ಹೀಗೆ ಎಲ್ಲಗಳನ್ನು ಸೇರಿಸಿ ಭುಜಕ್ಕೆ ವ್ಯಾಯಾಮ ಮಾಡೋಣ. ನೋಡಿ, ರೊಟೇಷನ್, ಶೋಲ್ಡರ್ ರೊಟೇಷನ್, ಹೀಗೆ ಹೀಗೆ ಹೀಗೆ, ಮತ್ತೆ ಅದನ್ನೇ ಮುಂದಿಂದ ಹಿಂದಕ್ಕೆ, 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 ಹಿಂದೆ. ನಿಧಾನವಾಗಿ ಕೈ ಕೆಳಗಿಳಿಸೋಣ. ಸೊಂಟಕ್ಕೆ ಏನ್ ಮಾಡ್ತೀವಿ? ಕೈಗಳನ್ನ ನೇರ ಚಾಚ್ತೀವಿ, ರೈಟ್ ತಿರುಗ್ತೀವಿ, ಎಷ್ಟು ಸಾಧ್ಯವಷ್ಟು ರೈಟ್, ನೇರ ನೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಮತ್ತೆ ಇನ್ಹೇಲ್, ಎಕ್ಸೇಲ್. ನಿಧಾನವಾಗಿ ನೇರ ಮಾಡ್ಕೊಳ್ಳೋಣ. ಕೈಗಳನ್ನ ಕೆಳಗಿಳಿಸೋಣ. ನಮ್ಮ ಹಿಪ್ ಜಾಯಿಂಟಿಗೆ ಸೊಂಟದ ಮೇಲೆ ಕೈ ಇಟ್ಕೊಳ್ಳೋಣ. ಸ್ವಲ್ಪ ಮುಂದಕ್ಕೆ ಚಾಲನೆ ಮಾಡೋಣ. ನೋಡಿ, ಹೀಗೆ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಅದನ್ನ ಎಡಬಾಲಿಗೂ ಮಾಡ್ಬಿಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ಮಂಡಿ ಜಾಯಿಂಟ್, ಇಲ್ಲಿ ರೊಟೇಷನ್ ಮಾಡ್ಬಿಡೋಣ. ಇದಕ್ಕೆ ನೋಡಿ, ಎರಡು ಮಂಡಿಗಳನ್ನ ಜೊತೆಯಾಗಿ ಇಟ್ಕೊಂಡು ಸುತ್ಸೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಅದನ್ನೇ ಅಪೋಸಿಟ್ ಸೈಡ್ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಎಲ್ಲರೂ ಮಾಡ್ತಾ ಇದ್ದೀರಾ? ಚೆನ್ನಾಗಿ ಮಾಡ್ತಾ ಇದ್ದೀರಾ? ಕಂಟಿನ್ಯೂ ಮಾಡೋಣ. ಈಗ ನಾವು ಗಣಪತಿ ನಮಸ್ಕಾರ ಮಾಡೋಣ. ಇದು ಗಣಪತಿ ನಮಸ್ಕಾರ ಹೇಳ್ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಗಣಪತಿ ನಮಸ್ಕಾರಕ್ಕೆ ಕಾಲುಗಳನ್ನ ಜೊತೆಯಾಗಿ ಇಟ್ಕೊಳ್ಳೋಣ, ಪೂರ್ವಾಭಿಮುಖವಾಗಿ ನಿಂತ್ಕೊಳ್ಳೋಣ. ಕೈಗಳಲ್ಲಿ ನಮಸ್ಕಾರ ಸ್ಥಿತಿ. ಎಲ್ಲರೂ ಗಣಪತಿ ಗಾಯತ್ರಿ ಮಂತ್ರನ ಹೇಳೋಣ. ಗೊತ್ತಿದ್ದವ್ರು ಹೇಳಿ, ಇಲ್ಲ ಅಂತಂದ್ರೆ ಕೈ ಮುಟ್ಕೊಂಡು ನಿಂತ್ಕೊಳ್ಳಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಈಗ ಎಡಗೈಲಿ ಬಲಗಿವಿನ ಹಿಡ್ಕೋಬೇಕು, ಬಲಗಿವಿ ತುದಿ ಭಾಗನ ಹಿಡ್ಕೋಬೇಕು. ಬಲಗೈಲಿ ಎಡಗಿವಿನ ತುದಿ ಭಾಗನ ಹಿಡ್ಕೋಬೇಕು. ಆಮೇಲೆ ಬೇಕಾದ್ರೆ ಕಾಲ್ ಮಧ್ಯದಲ್ಲಿ, ಪಾದಗಳ ಮಧ್ಯದಲ್ಲಿ ಅಂತರ ಇಟ್ಕೋಬೇಕು. ಇನ್ಹೇಲ್ ಮಾಡ್ತಾ ಕುತ್ಕೋಬೇಕು, ಎಕ್ಸೇಲ್ ಮಾಡ್ತಾ ನಿಂತ್ಕೋಬೇಕು. ಮಾಡೋಣ. ಇನ್ಹೇಲ್, ಎಕ್ಸೇಲ್, ವೆರಿ ಗುಡ್. ಎಕ್ಸೇಲ್. ಎಲ್ಲರೂ ಮಾಡ್ಬೇಕು. ಇದನ್ನ ಎಷ್ಟು ಸಲ ಮಾಡ್ತೀವಿ? 7 ಸಲ ಮಾತ್ರ. 2 ಸಲ ಆಯ್ತು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 4 ಸಲ ಆಯ್ತು. ಇನ್ಹೇಲ್, ಎಕ್ಸೇಲ್. 5. ಇನ್ಹೇಲ್, ಎಕ್ಸೇಲ್. 6, 7. ಕೈಗಳನ್ನು ಕೆಳಗಿಳಿಸೋಣ. ಈಗ ಏನ್ ಚೇಂಜ್ ಆಯ್ತು ಹೇಳ್ಬೋದಾ? ಉಸಿರಾಟ ಫಾಸ್ಟ್ ಆಗುತ್ತೆ. ಇನ್ಹಲೇಷನ್, ಎಕ್ಸಲೇಷನ್ ಅಥವಾ ನಮ್ಮ ಬ್ರೀದಿಂಗು ಜಾಸ್ತಿ ಆಗಿದೆ ಇವಾಗ. ಅದೇನ್ ಮಾಡುತ್ತೆ ಅಂತಂದ್ರೆ ನಮ್ಮ ಬ್ರೈನಿಗೆ ಬ್ಲಡ್ ಸಪ್ಲೈನ ಜಾಸ್ತಿ ಮಾಡುತ್ತೆ. ಹಾಗಾಗಿ
ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಬ್ರೈನ್ ಆಕ್ಟಿವೇಟ್ ಆಗೋದ್ರಿಂದ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಮಕ್ಕಳು ನೀವೆಲ್ಲರೂ ಪ್ರತಿದಿನ ಈ ಗಣಪತಿ ನಮಸ್ಕಾರನ ಮಾಡಬೇಕು. ಗೊತ್ತಾಯ್ತಾ ಮಕ್ಳ? ಗೊತ್ತಾಯ್ತಾ? ಗೊತ್ತಾಗಿದ್ರೆ ಏನ್ ಮಾಡಿ ತೋರಿಸಿ. ಓಕೆ ಓಕೆ, ಗೊತ್ತಾಯ್ತು ಅಲ್ಲಿಗೆಲ್ಲರಿಗೂನು. ಸೊ ಈ ಗಣಪತಿ ನಮಸ್ಕಾರನ ದಿನಾಲು ಮಾಡಿ. ನಿಮ್ ಮೆಮೊರಿ ಪವರ್ ಜಾಸ್ತಿ ಆಗತ್ತೆ. ಮೆಮೊರಿ ಪವರ್ ಜಾಸ್ತಿ ಆದ್ರೆ ಓದಿದೆಲ್ಲ ನೆನ್ಪುಳಿಯುತ್ತೆ. ಓದಿದ್ ನೆನ್ಪುಳಿದ್ರೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಓಕೆ ಡನ್. ಮುಂದೆ ನಾವಿವತ್ತು ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಒಂದಿನ ಹೇಳ್ಕೊಟ್ಟಿದ್ದಾರೆ. ಸೂರ್ಯ ನಮಸ್ಕಾರಕ್ಕೂ ಅಷ್ಟೇ ಕೈ ಮುಟ್ಕೊಂಡು ನಿಂತ್ಕೊಳ್ಳೋಣ. ನಾನ್ ಮಂತ್ರ ಹೇಳ್ಬಿಡ್ತೀನಿ, ನೀವ್ ಹಾಗೆ ನಿಂತ್ಕೊಳ್ಳಿ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪುಷನ್ನ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ ದೇಯತ್ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೌ ಪುರುತ ಶಂಖ ಚಕ್ರಃ. ಈಗ ನಾವು 2 ಸುತ್ತು ಸೂರ್ಯ ನಮಸ್ಕಾರ ಮಾಡೋಣ. 2 3 ಸುತ್ತು ಮಾಡೋಣ. ನೋಡಿ, ಈಗ ನೇರ ನಿಂತಿದ್ದೇವೆ. ನೇರ ನಿಂತಿದ್ದೇವೆ. ಪೂರಕ ಮಾಡ್ತಾ 2 ಕೈಗಳನ್ನ ನೇರ ಮೇಲಕ್ಕೆ ತಗೊಂಡೋಗಿ, ಇದು ಊರ್ಧ್ವ ನಮಸ್ಕಾರಾಸನ ಅಂತ ಹೇಳ್ತಾರೆ. ಸೊಂಟದಿಂದ ಸ್ವಲ್ಪ ಹಿಂದೆ ಬಾಗಿ, ಇದು ಊರ್ಧ್ವ ನಮಸ್ಕಾರಾಸನ. ನಮ್ಮ ದೃಷ್ಟಿ ಎಲ್ಲಿರ್ಬೇಕು? ನಮ್ಮ ಕೈ ಮುಕ್ಕೊಂಡಿದೀವಲ್ಲ ಅದ್ರ ಮೇಲೆ ಇರ್ಬೇಕು. ನಿಧಾನವಾಗಿ ಮುಂದೆ ಬಗ್ಬೇಕು. ಎಕ್ಸಲೇಷನ್ ನಲ್ಲಿ ಮುಂದೆ ಬಗ್ಬೇಕು. ಆಮೇಲೆ ಎಡಗಾಲ್ನ ಹಿಂದಕ್ಕೆ ತಗೊಂಡೋಗ್ಬೇಕು. ಕಾಣಿಸಿದೆ ಅಲ್ವಾ? ಎಡಗಾಲ್ನ ಮಂಡಿ ಊರ್ಬೇಕು, ಮತ್ತೆ ಬೆರಳುಗಳ ಮೇಲೆ ಇರ್ಬೇಕು. ಈ ಬಲಗಾಲ್ ಮಂಡಿ ನೇರ ಇರ್ಬೇಕು. ಗೊತ್ತಾಯ್ತಾ? ನೋಡಿ, ಕ್ರಾಸ್ ಆಗಿ ತೋರಿಸ್ತೀನಿ. ಕಾಣಿಸ್ತಿದೆ ಅಲ್ಲ? ಆಮೇಲೆ ನೋಡಿ, ಇದು ಅಧೋಮುಖ ಶ್ವಾನಾಸನ. ಇದು ಅಧೋಮುಖ ಶ್ವಾನಾಸನದಲ್ಲಿ ನಮ್ಮ ಹಿಮ್ಮಡಿಗಳು ನೆಲದಲ್ಲಿ ಇರ್ಬೇಕು, ಮಂಡಿ ನೇರ ಇರ್ಬೇಕು, ತೋಳು ನೇರ ಇರ್ಬೇಕು. ಸಾಧ್ಯವಾಗುವವರೆಲ್ಲ ತಲೆನ ಒಳಗಡೆ ತಗೊಂಡೋಗಿ ನೆತ್ತಿನ ನೆಲಕ್ಕೆ ಮುಟ್ಟಿಸ್ಬೇಕು. ಇದು ಅಧೋಮುಖ ಶ್ವಾನಾಸನ. ಅದಾದ್ಮೇಲೆ ಇನ್ಹೇಲ್ ಮಾಡ್ತಾ ಷಡಂಗಾಸನಕ್ಕೆ ಬರ್ಬೇಕು. ಇದು ಷಡಂಗಾಸನ. ದೃಷ್ಟಿ ನಮ್ಮ 2 ಕೈಗಳ ಹಸ್ತಗಳ ಮಧ್ಯದಲ್ಲಿ ಬರುತ್ತೆ. ಆಮೇಲೆ ಅಷ್ಟಾಂಗ ಪ್ರಣಿಪಾದಾಸನ. ಹೀಗೆ ನಿಧಾನವಾಗಿ ಎದೆ ಭಾಗನ ಕೆಳಗ್ ತಗೊಂಡೋಗಿ ಹೋಗಿ 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 ಹೊಟ್ಟೆಯನ್ನು ತಾಗ್ಬಾರ್ದು. ಹೊಟ್ಟೆ ತಾಗ್ಬಾರ್ದು. ಹಳೆ ತಾಗ್ಬೇಕು, ಎದೆ ಭಾಗ ತಾಗ್ಬೇಕು, ಮಂಡಿ ತಾಗ್ಬೇಕು, ಕಾಲ್ ಬೆರಳು ತಾಗ್ಬೇಕು, ಹಸ್ತ ನೆಲದಲ್ಲಿ ಇರ್ಬೇಕು. ಅಷ್ಟಾಂಗ ಅಂತ. ಅಷ್ಟೂ ಅಂಗ ಅಲ್ಲ, ಅಷ್ಟಾಂಗ. ನಿಧಾನವಾಗಿ ಭುಜಂಗಾಸನ. ಭುಜಂಗಾಸನ ಸ್ಥಿತಿಗೆ ಬನ್ನಿ. ಭುಜಂಗಾಸನ ಆದ್ಮೇಲೆ ನಿಧಾನವಾಗಿ ಮತ್ತೆ ಅಧೋಮುಖ ಶ್ವಾನಾಸನ. ನೆತ್ತಿ ನೆಲಕ್ಕೆ ನಿಧಾನವಾಗಿ ಎಡಗಾಲನ್ನ ಮುಂದಕ್ಕೆ ತಗೊಂಬನ್ನಿ. ಚೆನ್ನಾಗಿ ಮಾಡ್ತಿದ್ದೀರಾ? ಮಾಡಿ ಮಾಡಿ. ಎಡಗಾಲನ್ನ ಮುಂದಕ್ಕೆ ತಂದಿಟ್ಕೊಳ್ಳಿ. ಆಮೇಲೆ ಬಲಗಾಲನ್ನು ಮುಂದಕ್ಕೆ ತನ್ನಿ. ಈಗ ನೋಡಿ, 20 ಬೆರಳುಗಳಿದೆ ಅಲ್ವಾ? ಕಾಲಿಂದ 10 ಬೆರಳು, ಕೈಯಿಂದ 10 ಬೆರಳು. ಅವು ಒಂದೇ ಸಮ ಇರ್ಬೇಕು. ಹಿಂಗೊಂದ್ ಸ್ಕೇಲ್ ಇಟ್ರೆ ಅದು ಆಚೆ ಈಚೆ ಹೋಗಿರ್ಬಾರ್ದು. ಕಾಲಿನ ಬೆರಳು, ಕೈ ಬೆರಳು ಒಂದೇ ಸರಳ ರೇಖೆಯಲ್ಲಿ ಇರ್ಬೇಕು. ಆಮೇಲೆ ಇನ್ಹೇಲ್ ಮಾಡ್ತಾ ಕೈಗಳನ್ನ ಮತ್ತೆ ನಮಸ್ಕಾರ ಸ್ಥಿತಿಗೆ ತರಬೇಕು. ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಪಕ್ಕದಿಂದ ಕೈಗಳನ್ನು ಕೆಳಗಳಿಸ್ಬೇಕು. ಗೊತ್ತಾಯ್ತಲ್ವಾ ಈಗ ಎಲ್ರಿಗೂ? ಈಗ ಸೂರ್ಯ ನಮಸ್ಕಾರ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು? ಒಂದ್ ಸುತ್ತ ಮಾಡಿದ್ವಿ ಅಲ್ವಾ? ಗೊತ್ತಾದವರು ಥಮ್ಸ್ ಅಪ್ ಮಾಡಿ. ಗೊತ್ತಾಯ್ತಾ? ಮಾಡ್ಬೋದಾ? ಇನ್ನು 2 ಸುತ್ತ ಮಾಡೋಣವಾ? ಓಕೆ. ಕಾಣಿಸ್ತಿದೆ ಎಲ್ಲ? ಪೂರ್ತಿ ಕಾಣಿಸ್ತಿದೆ ಅಲ್ವಾ?
ಅನುರಾಧ ಮೇಡಮ್ ಕಾಣಿಸ್ತಲ್ಲ ಪೂರ್ತಿ? ಹಾ, ಕಾಣಿಸ್ತಿದೆ ಮೇಡಮ್. ಹಾ, ಸರಿ ಸರಿ ಸರಿ. ಈಗ ಇನ್ನೆರಡು ಸುತ್ತು ಮಾಡೋಣ ನೋಡಿ. ಕೈಗಳಲ್ಲಿ ನಮಸ್ಕಾರ ಸ್ಥಿತಿ, ಆಮೇಲೆ ಕೈಗಳನ್ನ ಕೆಳಗ್ ಬಿಡೋಣ. ಉಸಿರು ತಗೋತಾ ಎರಡೂ ಕೈಗಳ ಮೇಲೆ ನೇರ, ಅಂದ್ರೆ ಇದೆಲ್ಲ ನೇರ ಇರ್ಬೇಕು, ಕೈಗಳೆಲ್ಲ ನೇರ ಇರ್ಬೇಕು. ಸೊಂಟದಿಂದ ಮಾತ್ರ ಹಿಂದಕ್ಕೆ ಬಗ್ಬೇಕು, ಮಂಡಿ ಬಗ್ಬಾರ್ದು. ಹಿಂಗೆ ಸೊಂಟದಿಂದ ಹಿಂದೆ ಬಗ್ಗಿ ನಮ್ಮ ದೃಷ್ಟಿ ಎಲ್ಲಿರ್ಬೇಕು? ನಮ್ಮ ಕೈ ಮುಗ್ದಿರುತ್ತಲ್ಲ, ನಮಸ್ಕಾರ ಸ್ಥಿತಿಲಿರುತ್ತಲ್ಲ, ಅದ್ರ ಮೇಲೆ ಇರ್ಬೇಕು. ನಮ್ಮ ಕೈಗಳು ಹಸ್ತ ಪೂರ್ತಿ ಒತ್ತಿರ್ಬೇಕು. ನಿಧಾನವಾಗಿ ರೇಚಕ ಅಂದ್ರೆ ಎಕ್ಸೇಲ್ ಮಾಡ್ತಾ ಕೆಳಗಡೆ ಕೈ ತರಬೇಕು. ಕೆಳಗಡೆ ಕೈ ತರ್ಬೇಕಾದ್ರೆ ತಲೆ ಕೈ ಒಳಗಿಂದನೇ ಬರ್ಬೇಕು. ಹಸ್ತಗಳು ಎರಡನ್ನೂ ನೆಲಕ್ಕೆ ಊರ್ಬೇಕು. ಆಮೇಲೆ ಸಾಧ್ಯವಾಗೋರು ಬಗ್ಗಿ ನಮ್ಮ ಮಂಡಿಗೆ ಹಣೆಯನ್ನ ಮುಟ್ಟಿಸ್ಬೇಕು. ಗೊತ್ತಾಯ್ತಾ? ಈಗ ಬಲಗಾಲನ್ನ ಹಿಂದಕ್ಕಿಡೋಣ. ಬಲಗಾಲು ಹಿಂದಕ್ಕೆ. ಇದನ್ನ ಏಕಪಾದ ಪ್ರಸರಣಾಸನ ಅಂತಾರೆ. ದೃಷ್ಟಿ ಮೇಲಕ್ಕೆ. ಗೊತ್ತಾಯ್ತಾ? ನೆಕ್ಸ್ಟ್ ಈ ಎಡಗಾಲನ್ನ ಹಿಂದಕ್ಕೆ ತಗೊಂಡೋಗೋಣ. ಪೂರ್ತಿ ಪಾದ ನೆಲದಲ್ಲಿರ್ಲಿ, ಕೈಗಳ ಹಸ್ತ ಊರಿರ್ಲಿ, ಕೈಗಳು ನೇರ ಇರ್ಲಿ, ಕಾಲು ನೇರ ಇರ್ಲಿ. ನಿಧಾನಕ್ಕೆ ನಮ್ ತಲೆನ ಒಳಗಡೆ ತಗೊಂಡೋಗೋಣ. ನೆತ್ತಿ ನೆಲಕ್ಕೆ. ಅಧೋಮುಖ ಶ್ವಾನಾಸನ. ನಂತರ ಅಲ್ಲಿಂದನೆ ಕಾಲುಗಳು ಅಲ್ಲೇ, ಪಾದ ಅಲ್ಲೇ ಇರ್ಲಿ, ಮಂಡಿ ಮಾತ್ರ ನೆಲಕ್ಕೆ ತಗೊಂಡ್ಬರೋಣ. ಇದನ್ನ ಷಡಂಗಾಸನ ಅಂತ ಹೇಳ್ತಾರೆ. ದೃಷ್ಟಿ ಎರಡು ಹಸ್ತಗಳ ನಡುವೆ. ಆಮೇಲೆ ನಿಧಾನವಾಗಿ ಆ ಹಸ್ತಗಳ ಮೇಲೆ ವೈಟ್ ಬಿಟ್ಟು ನಮ್ಮ ಎದೆ ಭಾಗನ ಕೆಳಗ್ ತರಬೇಕು. ಇದನ್ನ ಅಷ್ಟಾಂಗ ಪಣಿಪಾದಾಸನ ಅಂತ ಹೇಳ್ತೀವಿ. ನಿಧಾನವಾಗಿ ಈಜ್ಕೊಂಡಂಗ್ ಬಂದು ಭುಜಂಗಾಸನ. ಇಲ್ಲಿ ತೊಡೆ ಭಾಗ ಟಚ್ ಆಗ್ಬೇಕು, ಹಸ್ತಗಳು ಟಚ್ ನೆಲದಲ್ಲಿರುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ಹಿಂದೆ ಬಗ್ಬೇಕು. ನಮ್ಮ ಸೊಂಟ ಎಷ್ಟು ಸಾಧ್ಯವೋ ಅಷ್ಟು ಕೆಳಗಡೆ ಇರ್ಬೇಕು. ನಿಧಾನವಾಗಿ ಉಸಿರು ಬಿಡುತ್ತಾ ಮತ್ತೆ ಅಧೋಮುಖ ಶ್ವಾನಾಸನಕ್ಕೆ ಬರ್ತೀವಿ. ಅಧೋಮುಖ ಶ್ವಾನಾಸನ, ನೆತ್ತಿ ನೆಲಕ್ಕೆ. ನಂತರ ಇನ್ಹೇಲ್ ಮಾಡ್ತಾ ಬಲಗಾಲು ಮುಂದಕ್ಕೆ, ಏಕಪಾದ ಪ್ರಸರಣಾಸನ, ದೃಷ್ಟಿ ಮೇಲಕ್ಕೆ. ನಂತರ ಉತ್ಥಾನಾಸನ, ನಮ್ಮ ಹಣೆ ಮಂಡಿ. ನಿಧಾನವಾಗಿ ಪೂರಕ ಮಾಡುತ್ತಾ ಪಕ್ಕದಿಂದ ಕೈಗಳನ್ನ ಮೇಲೆ ತಗೊಂಡು ಹೋಗ್ಬೇಕು. ಊರ್ಧ್ವ ನಮಸ್ಕಾರಾಸನ. ಅದರಿಂದ ವಾಪಸ್ ಬಂದು ಸಮಸ್ಥಿತಿ, ನಮಸ್ಕಾರ ಸ್ಥಿತಿ. ಇನ್ನೊಂದು ಸುತ್ತು ಮಾಡೋಣ, ಕಡೆ ಸುತ್ತು. ಓಕೆ, ಡನ್. ಸರಿ, ಈಗ ನಮಸ್ಕಾರ ಸ್ಥಿತಿಯಿಂದ ಕೈಗಳನ್ನ ಕೆಳಗಡೆ ಬಿಡ್ತೀವಿ. ರೇಚಕ, ಪೂರಕ, ಊರ್ಧ್ವ ನಮಸ್ಕಾರಾಸನ, ದೃಷ್ಟಿ ಮೇಲಕ್ಕೆ. ರೇಚಕ ಮಾಡುತ್ತಾ ಎಕ್ಸೇಲ್ ಮಾಡುತ್ತಾ ಕೈಗಳು ಕೆಳಗೆ, ಪಾದದ ಅಕ್ಕಪಕ್ಕದಲ್ಲಿ. ಉತ್ಥಾನಾಸನ, ನಮ್ಮ ಹಣೆ ಮಂಡಿಗೆ, ಮಂಡಿ ಬಾಗ್ದಂಗ್ ನೋಡ್ಕೋಬೇಕು. ನಿಧಾನವಾಗಿ ಎಡಗಾಲು ಹಿಂದಕ್ಕೆ, ಪೂರಕ ಮಾಡುತ್ತಾ ಎಡಗಾಲು ಹಿಂದಕ್ಕೆ. ಏಕಪಾದ ಪ್ರಸರಣಾಸನ, ದೃಷ್ಟಿ ಮೇಲಕ್ಕೆ. ನಂತರ ಬಲಗಾಲು ಹಿಂದೆ ತಗೊಂಡೋಗ್ಬೇಕು. ಅಧೋಮುಖ ಶ್ವಾನಾಸನ, ನಾಸಿಕಾಗ್ರ ದೃಷ್ಟಿ, ನೆತ್ತಿ ನೆಲಕ್ಕೆ. ನಿಧಾನವಾಗಿ ಮಂಡಿ ಪೂರಕ ಮಾಡುತ್ತಾ, ಅಂದ್ರೆ ಇನ್ಹೇಲ್ ಮಾಡುತ್ತಾ ಮಂಡಿಗಳು ನೆಲಕ್ಕೆ. ಷಡಂಗಾಸನ. ನಂತರ ಎದೆ ಭಾಗ ಹಸ್ತಗಳ ನಡುವೆ. ಅಷ್ಟಾಂಗ ಪಡಿಪಾದಾಸನ,
ಪೂರಕ ಮಾಡುತ್ತಾ ಭುಜಂಗಾಸನ, ದೃಷ್ಟಿ ಮೇಲಕ್ಕೆ, ನಿಧಾನವಾಗಿ ಅಧೋಮುಖ ಶ್ವಾನಾಸನ, ಕತ್ತಿ ನೆಲಕ್ಕೆ, ನಿಧಾನವಾಗಿ ಪೂರಕ ಮಾಡುತ್ತಾ ಎಡಗಾಲು ಮುಂದಕ್ಕೆ, ಏಕಪಾದ ಪ್ರಸರಣಾಸನ, ದೃಷ್ಟಿ ಮೇಲಕ್ಕೆ, ಎಷ್ಟು ಸಾಧ್ಯವೋ ಅಷ್ಟು ಕತ್ತಿ ಮೇಲಕ್ಕೆ ಎತ್ತಬೇಕು. ನಿಧಾನವಾಗಿ ಬಲಗಾಲು ಮುಂದಕ್ಕೆ, ರೇಚಕ ಮಾಡುತ್ತಾ ಉತ್ಥಾನಾಸನ, ನಮ್ಮ ಮಂಡಿಗೆ ಹಣೆಯನ್ನು ಮುಟ್ಟಿಸುವ ಪ್ರಯತ್ನ. ಇನ್ಹೇಲ್. ಇಂಪನ ಏನದು ಮಾಡ್ಬೇಕು? ಮ್ಯಾಮ್ ಹೇಳ್ಕೊಡ್ತಿದಾರ ತಾನೆ? ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಮಾಡಮ್ಮ. ಊರ್ಧ್ವ ನಮಸ್ಕಾರಾಸನ, ಎಕ್ಸೇಲ್, ಸಮಸ್ಥಿತಿ, ನಮಸ್ಕಾರ ಸ್ಥಿತಿ. ಇಲ್ಲಿ ಒಂದು ಫಲಶ್ರುತಿ ಮಂತ್ರ ಅಂತ ಬರುತ್ತೆ. ಆದಿತ್ಯಸ್ಯ, ಎಲ್ಲರೂ ನಿಂತ್ಕೊಳ್ಳಿ. ಆದಿತ್ಯಸ್ಯ ನಮಸ್ಕಾರ ಏ ಕುರುವಂತಿ ದಿನೇ ದಿನೇ, ಅಂದ್ರೆ ಈ ನಮಸ್ಕಾರ, ಸೂರ್ಯ ನಮಸ್ಕಾರನ ದಿನೇ ದಿನೇ ಮಾಡೋದ್ರಿಂದ ನಮ್ಗೆ ಏನ್ ಉಪಯೋಗ ಆಗತ್ತೆ? ಏ ಕುರುವಂತು ದಿನೇ ದಿನೇ ಆಯು ಪ್ರಜ್ಞಾಬಲಂ ವೀರ್ಯಂ ತೇಜಸ್ತೇಷಾಂತ ಜಾಯತೆ. ಆಯಸ್ಸು, ಪ್ರಜ್ಞೆ ಎಲ್ಲದೂ ಜಾಸ್ತಿ ಆಗತ್ತೆ, ಬಲ, ವೀರ್ಯ ಎಲ್ಲದೂ ಜಾಸ್ತಿ ಆಗತ್ತೆ ಅಂತ. ಸೊ ನಿಮ್ಗೆ ದಿನಾ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಇವೆಲ್ಲ ಫಲಗಳು ಸಿಗುತ್ತೆ ಅಂತ. ಅಲ್ಲೇ ಪ್ರದಕ್ಷಿಣೆ ಮಾಡ್ಬಿಡೋಣ. ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ, ಆಮೇಲೆ ಭೂತಾಯಿನ ಮೇಲೆ ನಿಂತಿರ್ತೀವಲ್ಲ ನಾವು, ನಮ್ಮ ಕಾಲೆಲ್ಲ ಅದ್ರಲ್ಲಿ ಸ್ಪರ್ಶ ಮಾಡಿರ್ತೀವಲ್ಲ, ಅದಕ್ಕೆ ಭೂತಾಯಿ ಕ್ಷಮಾಪಣೆ ಕೇಳಕ್ಕೆ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಕಾಲಿಗೆ ನಿನ್ನನ್ನ ಕಾಲಿಂದ ಸ್ಪರ್ಶ ಮಾಡಿದೀನಿ, ಅದಕ್ಕೆ ನನ್ನನ್ನ ಕ್ಷಮಿಸು ಅಂತ ಕ್ಷಮಾಪಣ ಮಂತ್ರ ಹೇಳ್ಬಿಟ್ಟು 3 ಸಲ ನಮಸ್ಕಾರ ಮಾಡ್ಕೊಂಡ್ಬಿಡ್ಬೇಕು. ಮಾಡಿದ್ರ ಎಲ್ರು? ಮಾಡಿದ್ರಾ? ಗೊತ್ತಾಯ್ತಾ ಈಗ? ಗೊತ್ತಾಯ್ತಾ ಈಗ? ಇದನ್ನ ನೀವು ದಿನಾ ಮಾಡ್ಬೇಕು. ದಿನಾ ಮಾಡೋದ್ರಿಂದ ಪ್ರತಿಯೊಂದು ಪಾರ್ಟಿಗೂ, ನಿಮ್ಮ ದೇಹದ ಪ್ರತಿಯೊಂದು ಪಾರ್ಟಿಗೂ ಚೆನ್ನಾಗಿ ವ್ಯಾಯಾಮ ಆಗತ್ತೆ, ಮತ್ತೆ ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ, ಸೂರ್ಯನ ಆಶೀರ್ವಾದ ಸಿಗತ್ತೆ. ಗೊತ್ತಾಯ್ತು ಮಕ್ಳ? ಎಲ್ರೂ ಮಾಡ್ಬೇಕು. ಸೂರ್ಯ ನಮಸ್ಕಾರಕ್ಕಿಂತ ಒಳ್ಳೆ ಆಸನ ಯಾವ್ದೂ ಇಲ್ಲ. ಎಲ್ಲಾ ಆಸನಗಳು ಬರುತ್ತೆ ಅದ್ರಲ್ಲಿ. ನಿಮ್ಮ ಎಲ್ಲ ಬಾಡಿ ಪಾರ್ಟ್ಸ್ ಪೂರ್ತಿ ಆಕ್ಟಿವೇಟ್ ಆಗತ್ತೆ. ಇದನ್ನ ನೀವು ಮಾಡ್ತಾ ಇರ್ಬೇಕು, ದಿನಾ ಮಾಡ್ಬೇಕು. ಅದು ಬೆಳಗ್ಗೆ ಎದ್ದಾಗ ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ, ಈಗ ನಾವೇನ್ ಮಾಡ್ತೀವಿ? ಧ್ಯಾನ ಕುತ್ಕೋತೀವಿ. ನಮ್ಗೆ ಧ್ಯಾನ ಕುತ್ಕೊಳಕ್ ಮೊದ್ಲು ಒಂಚೂರು ಪ್ರಾಣಾಯಾಮ ಮಾಡೋಣ. ಸುಖಾಸನದಲ್ಲಿ ಕುತ್ಕೊಳ್ಳೋಣ. ಸುಖಾಸನ ಅಂದ್ರೆ ಚಕ್ಲಿ ಬಕ್ಲು ಅಂತ ಹೇಳ್ತಾರಲ್ಲ, ಆತರ ಈ ತರ ಕುತ್ಕೊಳ್ಳೋಣ. ಗೊತ್ತಾಯ್ತಾ? ಕುತ್ಕೊಂಡ್ಮೇಲೆ ಏನ್ ಮಾಡ್ತೀವಿ? ಒಂದೆರಡು ಪ್ರಾಣಾಯಾಮ ಮಾಡೋಣ. ಮೊದ್ಲು ನಾವು ಅನುಲೋಮ ವಿಲೋಮ ಅದು ಹೇಳ್ಕೊಟ್ಟಿದಾರಲ್ಲ, 2 ಒಳ್ಳೆಯಿಂದ ದೀರ್ಘವಾಗಿ ಜಾಸ್ತಿ ಉಸಿರು ತಗೋಬೇಕು. ಆಮೇಲೆ ನಿಧಾನ ಉಸಿರು ಬಿಡ್ಬೇಕು. ಗೊತ್ತಾಯ್ತಾ? ಇಲ್ಲಿ ಉಸಿರು ತಗೊಂಡಾಗ ಹೊಟ್ಟೆ ಉಬ್ಬಿ ಬರ್ಬೇಕು, ಉಸಿರು ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗ್ಬೇಕು. ಗೊತ್ತಾಯ್ತಾ? ಸೊ ಮಾಡೋಣ, ಅದನ್ನ 3 ಸಲ ಮಾಡೋಣ. ಉಸಿರು ತಗೊಳ್ಳೋಣ, ಹೊಟ್ಟೆ ತುಂಬಾ. ಎಕ್ಸೇಲ್. ಮತ್ತೊಮ್ಮೆ. ಇನ್ನೊಂದ್ಸಲ. ಇದಾದ್ಮೇಲೆ ನಾವು ಈಗ ಏನ್ ಮಾಡ್ತೀವಿ? ಇದು ಗೊತ್ತಲ್ಲ ಎಲ್ಲರಿಗೂ, ಭ್ರಾಮರಿ. ಈ ತೋರು ಬೆರಳನ್ನ ಕಿವಿಗಿಟ್ಕೊಂಡು ಅನ್ನೋದು ಉಸಿರು ತಗೋಬೇಕು. ಮಕಾರ ಮಾಡ್ತಾ ಉಸಿರು ಬಿಡ್ಬೇಕು. ಕಿವಿಗಳೊಳಗೆ ಕೈ ಬೆರಳಿಟ್ಕೊಳ್ಳಿ. ಮತ್ತೆರಡು ಸಲ ಮಾಡೋಣ. ಜಾಸ್ತಿ ಉಸಿರು ತುಂಬ್ಕೋಬೇಕು.
ಮತ್ತೊಂದ್ಸಲ ವಿಷ್ಣು ಯಾಕೆ ಮಾಡ್ತಾ ಇಲ್ಲ? ಮತ್ತೊಂದ್ಸಲ ಮಾಡೋಣ. ವಿಷ್ಣು ಮಾಡಪ್ಪ. ಟೀಚರ್ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮಾಡಿ ಮಕ್ಳೇ, ಒಳ್ಳೆ ಮಕ್ಕಳು ನೀವು. ಈಗ ಪಕ್ಕದಲ್ಲಿ ಏನಾರು ನೀರ್ ಇಟ್ಕೊಂಡಿದ್ರೆ ನೀರ್ ಕುಡಿಬೇಕು ಅನ್ಸರೆ ಒಂದು ಸಿಪ್ಪು ನೀರ್ ಕುಡೀರಿ. ಈಗ ಧ್ಯಾನಕ್ಕೆ ಹೋಗೋಣ. ಧ್ಯಾನಕ್ಕೆ ನಿಮಗ್ ಗೊತ್ತು ಹೇಗೆ ಕುತ್ಕೋಬೇಕು ಅಂತ. ಕೈಗಳೆರಡನ್ನು ಹೀಗೆ ಒಂದಕ್ಕೊಂದು ಮಾಡ್ಕೊಳ್ಳೋಣ, ಬೆರೆಸ್ಕೊಳ್ಳೋಣ. ಬೆರಳುಗಳೊಳಗೆ ಬೆರಳು ಹಾಕೊಳ್ಳೋಣ. ಅದನ್ನ ಇಲ್ಲಿ ಮಡಿಲಲ್ಲಿ ಇಟ್ಕೊಳ್ಳೋಣ, ತೊಡೆಗಳ ಮೇಲೆ ಇಟ್ಕೊಳ್ಳೋಣ. ಕಣ್ಣುಗಳನ್ನ ಹಗೂರವಾಗಿ ಮುಚ್ಕೊಳ್ಳೋಣ. ನಮ್ಮ ಉಸಿರಾಟನೆ ಗಮನಿಸ್ತಾ ಹೋಗೋಣ. ಕಣ್ಣೆಲ್ಲ ಮುಚ್ಚಬೇಕು. ನಾನು ಹೇಳೋದನ್ನ ಕೇಳಿಸ್ಕೋಬೇಕಷ್ಟೇ. ಕಣ್ಣು ಮುಚ್ಚಿ ಎಲ್ಲರೂ. ನಮ್ಮ ಚೆನ್ನಾಗಿ ಮಾಡ್ತಿದ್ದಾರೆ, ಮಾಡಿ ಮಕ್ಳೇ. ವೆರಿ ಗುಡ್, ವೆರಿ ಗುಡ್. ನಿಧಾನವಾಗಿ ಉಸಿರು ತಗೋತಾ ಹೋಗ್ಬೇಕು. ಉಸಿರಾಟನೇ ಗಮನಿಸ್ಬೇಕು. 1-2-3 ಸಲ ನಿಧಾನ ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಆಮೇಲೆ ಸಹಜವಾಗಿ ಉಸಿರಾಟನೇ ಗಮನಿಸ್ತಾ ಕುತ್ಕೋಬೇಕು. ನಾವ್ ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ ಅಂತ. ಈ ಆನ ಅಂತಂದ್ರೆ ಒಳ ಹೋಗುವ ಉಸಿರು, ಅಪಾನ ಅಂತಂದ್ರೆ ಹೊರ ಬರುವ ಉಸಿರು, ಆನಾಪಾನ ಸತಿ ಅಂತಂದ್ರೆ ಈ ಉಸಿರಾಟದೊಂದಿಗೆ ನಾವ್ ಇರೋದು ಅಂತ. ಅದ್ರ ಜೊತೆಲೆ ಉಸಿರಾಟದ ಜೊತೆಲೇ ನಾವ್ ಇರೋದು ಅಂತ, ಉಸಿರಾಟನ ಗಮನಿಸ್ತಾ ಇರೋದು ಅಂತ. ಸೊ ಈ ಆನಾಪಾನ ಸತಿ ಧ್ಯಾನ ಮಾಡೋಣ. ನಮ್ಮ ಉಸಿರಾಟನೇ ಗಮನಿಸ್ತಾ ಕುತ್ಕೊಳ್ಳೋಣ. ನಾವು ಹೇಳೋ ತನಕ ನೀವು ಕಣ್ಣು ಮುಚ್ಕೊಂಡೇ ಇರ್ಬೇಕು. ನಾವು ಬಿಡಿ ಅಂತ ಹೇಳುವಾಗ ಮಾತ್ರ ಬಿಡ್ಬೇಕು. ನಾವು 10 ನಿಮಿಷ ಮಾಡ್ತೀವಿ, ಅದೇನ್ ಕಷ್ಟ ಇಲ್ಲ. ಇದನ್ ಮಾಡೋದ್ರಿಂದ ನಿಮ್ದು ನೆನಪಿನ ಶಕ್ತಿ ಚೆನ್ನಾಗಾಗತ್ತೆ, ನಿಮ್ದು ಏಕಾಗ್ರತೆ ಜಾಸ್ತಿ ಆಗತ್ತೆ, ಓದಿದ್ದೆಲ್ಲ ಚೆನ್ನಾಗ್ ಅರ್ಥ ಆಗತ್ತೆ. ಈ ಓದಿದ್ದೆಲ್ಲ ನೆನ್ಪು ಉಳಿಯುತ್ತೆ. ಓದಿದ್ದು ನೆನ್ಪು ಉಳಿಯೋದ್ರಿಂದ ನಿಮ್ಗೆ ಏನಾಗತ್ತೆ, ಪರೀಕ್ಷೆಲಿ ಚೆನ್ನಾಗ್ ಮಾಡ್ತೀರಾ, ಮಾರ್ಕ್ಸ್ ಚೆನ್ನಾಗ್ ಬರುತ್ತೆ. ಸೊ ಇದೆಲ್ಲರಿಗೂ ಬೇಕಲ್ವಾ? ಅದರಿಂದ ಎಲ್ಲರೂ ನಾವು ದಿನಾನು ಧ್ಯಾನ ಮಾಡ್ಬೇಕು. ಓಕೆ, ನಾವು ಈಗ ಮಾಡ್ತಾ ಇರೋದು ಆನಾಪಾನ ಸತಿ ಧ್ಯಾನ. ನಮ್ಮ ಉಸಿರಾಟನೇ ಗಮನಿಸ್ತಾ ಕುತ್ಕೊಳ್ಳೋಣ. ಏನಾದ್ರೂ ಆ ಕಡೆ ಈ ಕಡೆ ಯೋಚನೆ ಗಮನ ಎಲ್ಲಾರು ಹೋದ್ರೆ ನಾವೇನ್ ಮಾಡ್ಬೇಕು? ಕಣ್ಣು ಮುಚ್ಚಬೇಕು, ಬಿಡಬಾರ್ದು ಕಣ್ಣು. ನಮ್ಮ ಗಮನನ ನಮ್ಮ ಉಸಿರಾಟದ ಕಡೆಗೆ ತರ್ಬೇಕು. ನಮ್ಮ ಉಸಿರಾಟನೇ ಗಮನಿಸ್ತಾ ಕುತ್ಕೋಬೇಕು. ಇನ್ನೇನು ಮಾಡೋದು ಬೇಡ, ನಾವು ಉಸಿರಾಟ ಗಮನಿಸ್ತಾ ಕುತ್ಕೋಬೇಕು. ನೇರ ಕೂತಿರ್ಬೇಕು. ಯಾವುದೇ ಆಲೋಚನೆ ಚಿಂತೆ ಏನ್ ಮಾಡಬಾರ್ದು. ಅಕಸ್ಮಾತ್ ಯಾವ್ದಾರ ಆಲೋಚನೆ ಬಂದ್ರುನು ಅದು ಬಂದಂಗೆ ಹೋಗಕ್ ಬಿಟ್ಬಿಡ್ಬೇಕು. ಮತ್ತೆ ವಾಪಸ್ಸು ನಮ್ಮ ಉಸಿರಾಟ ಗಮನಿಸಕ್ ಶುರು ಮಾಡ್ಬೇಕು.
2 ನಿಮಿಷ ಮಾತ್ರ ಇದೆ. ಹಾಗೆ ಧ್ಯಾನ ಸ್ಥಿತಿಲಿ ಇರೋಣ. ಉಸಿರಾಟನೆ ಗಮನಿಸ್ತಾ ಇರೋಣ. ಕಣ್ಣು ಮುಚ್ಕೊಂಡೇ ಇರೋಣ. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಹೊರಬರಕ್ಕೆ ಪ್ರಯತ್ನ ಮಾಡೋಣ. ಕೈಗಳನ್ನ ಬಿಡಿಸ್ಕೊಳ್ಳೋಣ. ನಿಧಾನವಾಗಿ ಕೈಗಳನ್ನ ಲಘುವಾಗಿ ಉಜ್ಜೋಣ. ಕಪ್ ಶೇಪ್ ಅಲ್ಲಿ ನೋಡ್ಬಿಟ್ಟು ಕಣ್ಣುಗಳ ಮೇಲೆ ಇಡೋಣ. ಮುಚ್ಚಿದ ಕಣ್ಣುಗಳ ಮೇಲೆ ಇಡೋಣ. 1 2 3 4 5 ನಿಧಾನವಾಗಿ ಹೊರಗಿನ ಬೆಳಕಿಗೆ ಕಣ್ಣುಗಳನ್ನ ಹೊಂದಿಸ್ಕೊಂಡು ಕಣ್ಣುಗಳನ್ನ ತೆರೆದು ನಮ್ಮ ಹಸ್ತಧಾರೆಯನ್ನ ನೋಡೋಣ. ನಾವೀಗ ಯೋಗ ಮಂತ್ರನೆಲ್ಲರೂ ಒಟ್ಟಾಗಿ ಪಠಿಸೋಣ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃದಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಚೆನ್ನಾಗಿ ಮಾಡಿದ್ರಾ? ಖುಷಿ ಆಯ್ತಾ? ಖುಷಿ ಆಯ್ತಾ ಎಲ್ಲರಿಗೂನು? ಹೇಗಿತ್ತು? ಎಲ್ಲರಿಗೂ ಖುಷಿಯಾಗಿದೆ? ಮೇಡಮ್ ಚೆನ್ನಾಗಿ ಹೇಳ್ಕೊಟ್ರಲ್ಲ, ಚೆನ್ನಾಗ್ ಮಾಡಿದ್ರಿ ಅಲ್ಲ. ಇಂಪನ ಕಣ್ಣು ಬಿಟ್ಟು ಬಿಟ್ಟು ನೋಡ್ತಿದ್ಯಲ್ಲ ನೀನು ಧ್ಯಾನ ಮಾಡುವಾಗ. ಕಣ್ಣು ಬಿಡ್ಬಾರ್ದು ಧ್ಯಾನ ಮಾಡುವಾಗ, ಅವ್ರು ಹೇಳೋ ತನಕ ಬಿಡ್ಬಾರ್ದು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್ ಅಲ್ವಾ. ಗಣಪತಿ ನಮಸ್ಕಾರ ಮಾಡೋದ್ ಹೇಗೆ ಅಂತ ಹೇಳ್ಕೊಟ್ರು. ಸೂರ್ಯ ನಮಸ್ಕಾರ ಮಾಡಿದ್ರೆ ಏನೇನಾಗುತ್ತೆ, ಬಲ ಸಿಗುತ್ತೆ, ಆಯುಷ್ಯ ಹೆಚ್ಚುತ್ತೆ ಅಂತ ಎಲ್ಲ ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟು ನಿಮಗೆ ಹೇಳಿದಾರೆ. ನೀವೆಲ್ಲ ಅದನ್ನ ಪರಿಪಾಲಿಸ್ಬೇಕು. ಮೇಡಮ್ ಹೇಳ್ಕೊಟ್ಟ ಹಾಗೆ ಮಾಡ್ಬೇಕು. ಸೂರ್ಯ ನಮಸ್ಕಾರ ಡೈಲಿ 4 ಆದ್ರೂ ಮಾಡಿ. ಡೈಲಿ ಬೆಳಗ್ಗೆ ಹೊತ್ತು ಬಿಡದೆ ಮಾಡ್ಬೇಕು ನೀವು. ಒಂದಿನ ಮಾಡೋದು ಬಿಡೋದು ಮಾಡ್ಬೇಡಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಧ್ಯಾನನೂ ಮಾಡಿಸಿದ್ದಾರೆ. ಧ್ಯಾನ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ನೀವು ಚೆನ್ನಾಗಿ ಓದ್ಬೋದು, ಓದಿದೆಲ್ಲ ಅರ್ಥ ಆಗುತ್ತೆ, ಚೆನ್ನಾಗಿ ಮಾರ್ಕ್ಸ್ ತೆಗಿಬಹುದು. ಹಂಗಾಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಧ್ಯಾನನೂ ಅಷ್ಟೇ, ನಿಮ್ಮ ವಯಸ್ಸು ಎಷ್ಟೆಷ್ಟಿರುತ್ತೆ ಅಷ್ಟೊತ್ತು ಧ್ಯಾನ ಮಾಡಿ, ಆಯ್ತಾ? ಚೆನ್ನಾಗ್ ಮಾಡಿದೀರಿ ನೀವೆಲ್ಲ. ಮೇಡಮ್ ಹೇಳ್ಕೊಟ್ಟ ಹಾಗೆ ಮಾಡಿದೀರಿ.
ತುಂಬಾ ಥ್ಯಾಂಕ್ಸ್ ನಿಮಗೆ, ಚೆನ್ನಾಗ್ ಮಾಡಿದೀರ ಆಯ್ತಾ. ಮೇಡಮ್ ಅವರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಅವ್ರಿಗೂ ಖುಷಿ ಆಯ್ತು ಥ್ಯಾಂಕ್ ಯು ನೀವು ಮಾಡಿದ್ ನೋಡಿ. ಡೈಲಿ ಮಾಡ್ಬೇಕು ಹೀಗೆ ನೀವು, ಆಯ್ತಾ ಥ್ಯಾಂಕ್ ಯು ಮಕ್ಳ? ಥ್ಯಾಂಕ್ ಯು ಆಲ್ ಓಕೆ ಥ್ಯಾಂಕ್ ಯು ಓಕೆ ಮೇಡಮ್ ಶಶಿಕಲಾ ಮೇಡಮ್, ತುಂಬಾ ಧನ್ಯವಾದಗಳು ನಿಮ್ಗೆ. ಒಂದು Thank you. ಯೋಗ ಅಧ್ಯಯನ ಹೇಳ್ಕೊಟ್ರಿ. ಹೌದು, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಶಶಿಕಲಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಈಗ ಮೇಡಮ್ ಸುಗುಣ ಆರಾಧ್ಯವರಿದ್ದಾರೆ, ನಾಳೆ ನಿಮ್ಗೊಂದು ರೆಸಿಪಿ ಅಂದ್ರೆ ಅಗ್ನಿ ಬೆಂಕಿ ಇಲ್ಲದೆ ಹೇಗೆ ರೆಸಿಪಿ ತಯಾರಿಸಬಹುದು ಅಂತ, ಅದಕ್ಕಿಂತ ಮುಂಚೆ ನಮ್ಮ ನಾಗರತ್ನಮ್ಮ ಮೇಡಮ್ ಇಂದ ಶ್ಲೋಕ ಅಥವಾ ನೀತಿ ಕಥೆ ಕೇಳೋಣವಾ? ಓಕೆ 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 ಮೇಡಮ್. ಈಗ ಒಂದು ನೀತಿ ಕತೆ ಹೇಳ್ತಾರೆ, ಅದನ್ನ ಕೇಳಿಸ್ಕೊಳ್ಳಿ ಚೆನ್ನಾಗಿ. ಎಲ್ಲೆಲ್ಲೋ ಮೈಂಡ್ ಹೋಗ್ಬಾರ್ದು, ಕತೆ ಕಡೆನೇ ಗಮನ ಇರ್ಲಿ, ಆಯ್ತಾ? ನಮಸ್ತೆ ಮೇಡಮ್. ನಮಸ್ತೆ, ಕೇಳ್ತಾ ಇದೆಯಾ? ಹಾ ಕೇಳಿಸ್ತಿದೆ ಮೇಡಮ್, ಹೇಳಿ. ಎಲ್ಲಾ ಮಕ್ಕಳಿಗೂ ಶುಭ ಸಂಜೆ. ಮೇಡಮ್ ಇವಾಗಲೇ ಹೇಳಿದ್ದಾರೆ, 2ನೇ ಬಾರಿಗೆ ಹೇಳ್ತಾ ಇದ್ದೀನಿ. ಎಲ್ಲಾ ಮಕ್ಕಳು ಜಾಣ್ ಮಕ್ಳಪ್ಪ, ಎಷ್ಟ್ ಚೆನ್ನಾಗಿ ಯೋಗ ಮಾಡಿದ್ರು ಮಕ್ಳೆಲ್ರು. ಒಳ್ಳೆ ತುಂಬಾ ಎಲ್ಲ ಬ್ರಿಲಿಯಂಟ್ ಮಕ್ಳಿದಾರೆ. ಏನ್ ಗೊತ್ತಾ, ಯೋಗ ಧ್ಯಾನ ಇದೆಲ್ಲ ನಮಗೆ ಮುಂದಕ್ಕೂ ಉಪಯೋಗ ಆಗುತ್ತೆ ಗೊತ್ತಾ. ಚಿಕ್ಕ ವಯಸ್ಸಿಂದಾನೇ ಇದೆಲ್ಲ ಕಲಿಬೇಕು. ನಾನು ಇವತ್ತು ಕತೆ ಬೇಕಾ ಅಥವಾ ಶ್ಲೋಕ ಹೇಳ್ಕೊಡ್ಲಾ? ಈಗ ನಿಮ್ ಚಾಯ್ಸ್. ಈಗ ಮೇಡಮ್ ಇವಾಗ ಆಪ್ಷನ್ಸ್ ಹೇಳಿ. ನೀತಿ ಕತೆ ಹೋಗಿ ಹೇಳ್ಬಿಡಿ ಮೇಡಮ್. ಕತೆನಾ? ನನಗೆ ಶ್ಲೋಕ ಹೇಳಿದ್ರಲ್ಲ ಮೇಡಮ್, ಕತೆ ದಿನ ನೆನ್ನೆ ತುಂಬಾ ಚೆನ್ನಾಗ್ ಕತೆ ಹೇಳಿದಾರೆ ಗೌರಿ ಮೇಡಮ್. ತುಂಬಾ ಚೆನ್ನಾಗ್ ಅರ್ಥವಾಗಿದೆ ಮೇಡಮ್ ಅವರಲ್ಲ. ಇವ್ರೇನ್ ತುಂಬಾ ಚಿಕ್ಕ ಮಕ್ಳೇನಲ್ಲ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಎಲ್ಲ ಬಂದಿದೆಯಪ್ಪ. ನಮ್ಮ ಮಕ್ಳು ತುಂಬಾ ಬುದ್ಧಿವಂತರು, ತುಂಬಾ ಬ್ರಿಲಿಯಂಟ್ಸು. ಅದರಿಂದ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ತುಂಬಾ ಒಂದು ಶ್ಲೋಕಗಳ ಡೈಲಿ ನಾವ್ ಏನ್ ಮಾಡ್ಬೇಕು, ಯಾವ್ಯಾವ ಶ್ಲೋಕಗಳನ್ನ ಹೇಳ್ಬೇಕು ಬೆಳಗ್ಗೆ ಎದ್ದು ಅನ್ನೋದಕ್ಕೆ ಒಂದ್ 2-3 ಶ್ಲೋಕಗಳನ್ನ ಯಾಕೆಂದ್ರೆ ದಿನಾ ಆಧ್ಯಾತ್ಮದ ಬಗ್ಗೆ ನಾವು ತಿಳ್ಕೊಂಡಾಗ್ಲೇನೆ, ನಾವು ಆಧ್ಯಾತ್ಮದಿಂದನೇ ನಾವು ಬಂದಾಗ ಜ್ಞಾನ ವೃದ್ಧಿ ಆಗುತ್ತೆ. ಜ್ಞಾನದಿಂದ ಧ್ಯಾನ, ಧ್ಯಾನ ಜ್ಞಾನ ಎರಡು ಬೇಕು. ಇದೆರಡು ಇದ್ರೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಇರೋದಕ್ಕೆ ನಮ್ಗೆ ಒಂದು ದಾರಿ ಆಗುತ್ತೆ. ಅದಕ್ಕೆ ನಾನು 2-3 ಶ್ಲೋಕಗಳನ್ನ ಬೆಳಗ್ಗೆ ಎದ್ದು ಏನ್ ಮಾಡ್ಬೇಕು ಅನ್ನೋದ್ರಿಂದ ಸ್ಟಾರ್ಟ್ ಮಾಡಿ 4 ಶ್ಲೋಕ ಹೇಳ್ತೀನಿ. ಇದು PDF ಮೇಡಮ್ ಕಳ್ಸಿರ್ತೀನಿ, ಅವ್ರು ನಿಮಗೆ ಕಳಿಸ್ತಾರೆ. ಅದನ್ನ ಡೈಲಿ ನೀವು ಬಾಯಿಪಾಠ ಮಾಡ್ಕೊಂಡು ಅದನ್ನ ನೀವು ದಿನಾ ಪಾಲಿಸ್ಕೊಂಡು ಹೋಗ್ಬೇಕು. ಈಗಾಗ್ಲೇ ಮೇಡಮ್ ಅವ್ರ 2-3 ಶ್ಲೋಕ ಎಲ್ಲ ಹೇಳಿದ್ದಾರೆ, ಆದ್ರೂ ಮತ್ತೊಂದ್ಸರಿ ನಾನು ರಿಪಿಟೇಷನ್ ಮಾಡ್ತೀನಿ, ಆಯ್ತಾ? ಓಕೆನಪ್ಪ ಮಕ್ಳ? ನಮಸ್ತೆ. ಏನ್ ಗೊತ್ತಾ, ನಾವು ಬೆಳಗ್ಗೆ ಎದ್ದು ಕಣ್ ಮುಚ್ಕೊಂಡು ಗೊದ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತೀವಿ ರಾತ್ರಿ ಎಲ್ಲ. ಬೆಳಗ್ಗೆ ಎದ್ದು ಏನ್ ಮಾಡ್ಬೇಕು, ಕಣ್ ಬಿಡ್ಬೇಕು. ಬೆಳಗ್ಗೆ ಆಗದ್ ಹೆಂಗ್ ನಮಗ್ ಗೊತ್ತಾಗುತ್ತೆ? ಕೋಳಿ ಕೂಗುತ್ತೆ, ಕಾಗೆ ಕಿರ್ಚ್ಕೊಳ್ಳುತ್ತೆ, ಪಕ್ಷಿಗಳೆಲ್ಲ ಅವು ಎಚ್ಚರ ಆಗ್ತವೆ. ನಾವು ಪಕ್ಷಿಗಳಿಗಿಂತ ಕಡಿಮೆನಾ? ಪಕ್ಷಿಗಳೇ ಒಂದ್ ಗೂಡ್ ಕಟ್ಕೊಂಡು ಎಲ್ಲೆಲ್ಲೋ ಕೂತಿರ್ಬೇಕಾದ್ರೆ ಅವು ಕಣ್ಬಿಟ್ಕೊಂಡು ಪ್ರಪಂಚದಲ್ಲಿ ಬಂದು ಹೊರಗಡೆಗೆ ಆಹಾರ ಎಲ್ಲಾನು ಹುಡ್ಕೋಬೇಕು ಅಂತ ಮಾಡ್ತಾವಲ್ವಾ. ಅದ್ರಿಂದ ನಾವು ಕೂಡ ಏನ್ ಮಾಡ್ಬೇಕು, ನಾವು ನಮ್ ಕೆಲ್ಸಗಳನ್ನ ಮಾಡ್ಬೇಕು, ನಾವು ಆಹಾರಗಳೆಲ್ಲ ಉತ್ಪತ್ತಿ ಮಾಡ್ಕೋಬೇಕು. ಅಕಸ್ಮಾತ್ ಅಪ್ಪ ಅಮ್ಮ ಎಲ್ಲ ತಂದಾಕಿರ್ತಾರೆ ಅಂದ್ರೆ ಅದನ್ನ ಪ್ರಿಪೇರ್ ಮಾಡ್ಕೊಡಕ್ಕೆ ತಾಯಿ ತಂದರಿಗೆಲ್ಲ ಹೆಲ್ಪ್ ಮಾಡ್ಕೊಡ್ಬೇಕು. ಇದೆಲ್ಲ ಮಾಡ್ಬೇಕು ಅಂದ್ರೆ ನಾವು ಕಣ್ಬಿಟ್ಟು ಹೊರಗಡೆ ಬರ್ಬೇಕು, ಹಾಸಿಗೆಯಿಂದ ಎದ್ದು ಬರ್ಬೇಕು. ಹಾಸಿಗೆಯಿಂದ ಹೇಳ್ಬೇಕಾದ್ರೆ ಏನು, ನಾವು ಮೊದ್ಲು ಮಲ್ಕೊಂಡಾಗ ನಾವು ಎಡಮಗ್ಲಾಗ ಮಲ್ಕೊಂಡು ಬಲ್ಮಗ್ಲಾಗ ಮಲ್ಕೊಂಡಿರ್ತೀವಿ, ಹೆಂಗೋ ಒದ್ದಾಡ್ಕೊಂಡು ಮಲಗಿರ್ತೀವಿ, ನಿದ್ದೆ ಹಸ್ತಿರ್ತೀವಿ, ನಮ್ಗೆ ಗೊತ್ತಿರಲ್ಲ. ನಾವು ಏಳೋ ಟೈಮಲ್ಲಿ ಬಲಗಡೆ ತಿರ್ಕೊಂಡು ಬಲಗಡೆಯಿಂದ ಹೇಳ್ಬೇಕು. ಬಲಗಡೆಯಿಂದ ಎದ್ದ ತಕ್ಷಣ ಕಣ್ಣ ಬಿಟ್ಬಿಡ್ಬಾರ್ದು. ಎದ್ದು ಹಂಗೆ ಕುತ್ಕೊಂಡು ಈ ತರ ಕೈಯೆಲ್ಲ ಹಿಂಗ್ ಮಾಡ್ಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ ಅದ್ ಹೇಳ್ಕೊಬೇಕಾದ್ರೆ ಕಣ್ಣ ಮೊದ್ಲು 5 ನಿಮಿಷ ನೆನೆಸ್ಕೊಂಡು ಎದ್ದ ತಕ್ಷಣ ಕುತ್ಕೊಬಾರ್ದು. ಸ್ವಲ್ಪ ಹಿಂಗೆದ್ದು ನಿದ್ದೆ ನಿಧಾನಕ್ಕೆದ್ದು ನಮ್ಮ ಬ್ರೈನ್ ನಾವೆಲ್ಲಿದೀವಿ ಏನು ಅಂತ ತಿಳ್ಕೊಂಡು, ಮನ್ಸಿನ ಮೇಲೆ ಮಲಗಿರ್ತೀವ, ನೆಲದ ಮೇಲೆ ಮಲಗಿರ್ತೀವ, ಅದನ್ನೆಲ್ಲ ತಿಳ್ಕೊಂಡು ನಮ್ಮ ಶರೀರ ಸ್ಥಿತಿಗೆ ಬರ್ಬೇಕು. ಯಾಕೆಂದ್ರೆ ನಮ್ಮ ಶರೀರ ರಾತ್ರಿ ಎಲ್ಲ ಮಲಗಿದಾಗ ನಾವು ಉಸಿರು ನಮ್ಗೆ ಗೊತ್ತಿರಲ್ಲ, ಉಸಿರಾಡ್ತಾ ಇರ್ತೀವಿ ಅಷ್ಟೇ, ಯಾವ್ದೋ ಒಂದು ಲೋಕಕ್ಕೆ ಹೋಗಿರ್ತೀವಿ ನಾವು. ಅದರಿಂದ ಏನ್ ಮಾಡ್ಬೇಕು, ನಾವು ನಿಧಾನಕ್ಕೆ ಎಚ್ಚರ ಮಾಡ್ಕೊಂಡು ಕಣ್ ಬಿಟ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಂಡು ಆ ಕಣ್ಣ ಮತ್ತೆ ಎಲ್ಲ ಸುತ್ತ ಹಿಂಗೆಲ್ಲ ಮಾಡ್ಬಿಟ್ಟು ಒಂದು ಶ್ಲೋಕ ಹೇಳ್ಕೋಬೇಕು. ಶ್ಲೋಕ ಹೇಳ್ಕೋಬೇಕಾದ್ರೆ ನಾವು ಈ ತರ ಕೈ ಇಟ್ಕೊಂಡು ನಾವು ಈ ತರ ನೋಡ್ಕೊಂಡು 2 ಕೈನ ಇಟ್ಕೊಂಡು ಕರಾಗ್ರೆ ವಸುತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ. ನಾನ್ ಸ್ವಲ್ಪ ಫಾಸ್ಟ್ ಹೇಳಿದ್ರು ನಿಮ್ಗೆ PDF ಕಳ್ಸಿರ್ತೀನಿ, ಅದನ್ನ ಮೇಡಮ್ ಕಳಿಸ್ತಾರೆ. ಅದನ್ನ ನೀವು ಗಟ್ ಮಾಡ್ಕೋಬಹುದು. ಪದ್ಯ ಕಟ್ ಮಾಡ್ತಿದ್ದೇವಲ್ಲ ನೀವು, ರೈಮ್ಸ್ ಎಲ್ಲ ಆ ತರ ಕಟ್ ಮಾಡ್ಕೊಂಡು ಅದನ್ನ ನೀವು ಕಲ್ತ್ಕೊಂಡ್ ದಿನ ಹೇಳ್ಬೇಕಾಗುತ್ತೆ. ಈ ತರ ಹಿಂಗ್ ನೋಡ್ಕೊಂಡು ಆಮೇಲೆ ಈ ತರ ಎಲ್ಲ ಕೈಯೆಲ್ಲ ಮಾಡಿ ಈ ತರ ಇಟ್ಕೊಂಡು
ಆಮೇಲೆ ಮತ್ತೆ 3 ಸರಿ ಇದನ್ನ ಹೇಳ್ಬೇಕು. ಇದ್ರ ಅರ್ಥ ಏನು ಅಂದ್ರೆ ನಮ್ಮ ಕರಾಗ್ರೆ ವಸತೆ ಲಕ್ಷ್ಮಿ ಅಂದ್ರೆ ನಮ್ಮ ಬೆರಳು ತುದಿಗಳಿದೆಯಲ್ಲ, ಇದು ತುದಿ, ಅದಕ್ಕೆ ಇದು ಅಗ್ರ ಅಂತಾರೆ. ಇದ್ರಲ್ಲಿ ಲಕ್ಷ್ಮಿ ಇರ್ತಾಳೆ. ಲಕ್ಷ್ಮಿ ನಮ್ಗೆ ಬೆಳಗ್ಗೆ ಎದ್ದು ಬೇಕಲ್ವಾ, ಬೆಳಗ್ಗೆ ಎದ್ದು ಹಾಲು ತಗೊಂಬ, ಬಿಸ್ಕೆಟ್ ತಗೊಂಬ, ನೀರ್ ತಗೊಂಬ, ಎಲ್ಲದಕ್ಕೂ ದುಡ್ಡು ಬೇಕು. ಅದರಿಂದ ನಾವು ಲಕ್ಷ್ಮಿನ ನಾವು ನೆನ್ಸ್ಕೋಬೇಕು. ಕರ ಅಗ್ರದಲ್ಲಿ ನಾವು ಸಂಪಾದನೆ ಮಾಡ್ಬೇಕಾದ್ರೆ, ದೊಡ್ಡವರಾದ್ಮೇಲೆ ಸಂಪಾದನೆ ಮಾಡ್ಬೇಕಾದ್ರೂ ಈ ಬೆರಳುಗಳು ಬೇಕು ನಮ್ಗೆ. ಅದರಿಂದ ಈ ಬೆರಳು ತುದಿನಲ್ಲಿ ಲಕ್ಷ್ಮಿ ಇರ್ತಾಳೆ. ಆ ಲಕ್ಷ್ಮಿನ ನಾವು ನೆನೆಸ್ಕೋಬೇಕು. ಆಯ್ತಾ? ಕರಾಗ್ರೆ ಆಯ್ತಾ. ಕರ ಮಧ್ಯೆ ಸರಸ್ವತಿ ಅಂದ್ರೆ ಮಧ್ಯದಲ್ಲಿ ರೇಖೆಗಳೆಲ್ಲ ಇರುತ್ತೆ. ನಾವು ಚಿಕ್ಕವರು ದೊಡ್ಡವರು ಆಗಿದಾಗೆಲ್ಲ ನನ್ನ ಕೈಲಿ ಇಷ್ಟು ಗೆರೆ ಇದೆ, ನಿನ್ ಕೈಲಿ ಗೆರೆ ಇದೆಯಾ, ಇದೆಲ್ಲ ನೋಡ್ಕೊತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಅದೆಲ್ಲ ಇದೆ. ಅದಕ್ಕೆ ಏನ್ ಮಾಡ್ಬೇಕು, ಕರ ಮಧ್ಯದಲ್ಲಿ ಸರಸ್ವತಿ ಇರ್ತಾಳೆ. ಆ ಸರಸ್ವತಿ ನಮ್ಗೆ ಏನಕ್ಕೆ ಬೇಕು? ಸರಸ್ವತಿ ಬೇಕೇ ಬೇಕು. ಯಾಕೆಂದ್ರೆ ನಾವು ಸ್ಕೂಲ್ಗೆ ಹೋಗ್ಬೇಕು, ಓದ್ಬೇಕು, ಬರಿಬೇಕು, ಸಂಗೀತ ಆಡ್ಬೇಕು, ಎಲ್ಲದಕ್ಕೂ ನಮ್ಗೆ ಸರಸ್ವತಿ ಅನುಗ್ರಹ ಮಾಡ್ಬೇಕು. ಅದರಿಂದ ಬೆಳಗ್ಗೆ ಎದ್ದು ನಾವು ಸರಸ್ವತಿನ ನಾವು ನೆನೆಸ್ಕೊಂಡು ಅವಳಿಗೆ ಒಂದು ಕೃತಜ್ಞತೆ ಹೇಳ್ಬೇಕು. ಆಯ್ತಾ? ನೆಕ್ಸ್ಟ್ ಇದು ಸರಸ್ವತಿ ಆಯ್ತು, ಲಕ್ಷ್ಮಿ ಆಯ್ತು. ಕೊನೆಯಲ್ಲಿ ತುದಿಲಿ ಈ ತರ ಮಣಕಟ್ಟು ಬರ್ತದೆ ಇಂಥ ಕಡೆ ಶಕ್ತಿ ದೇವತೆ ಆದಂತ ಗೌರಿ ಇರ್ತಾಳೆ. ಗೌರಿ ಅಥವಾ ಶಕ್ತಿ ದೇವತೆ ಅಂತ ಹೇಳ್ಬೋದು. ಇದೆಲ್ಲ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು? ಶಕ್ತಿ ಬೇಕಲ್ವಾ? ಬೆಳಗ್ಗೆ ಎದ್ದು ಆಚೆಗೆ ಹೋಗ್ಬೇಕಾದ್ರೂ ಶಕ್ತಿ ಬೇಕು, ಏನಾದ್ರು ತರ್ಬೇಕಾದ್ರೆ ಶಕ್ತಿ ಬೇಕು. ಆ ಶಕ್ತಿ ದೇವತೆನ ನಾವು ನೆನೆಸ್ಕೋಬೇಕು. ಅದರಿಂದ ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೇ ಗೌರಿ ಅಂತ ಈ 3 ದೇವತೆಗಳನ್ನ ನೆನೆಸ್ಕೊಂಡು ಕೈನ ಇನ್ನೊಂದ್ಸರಿ ಚೆನ್ನಾಗಿ ನೋಡ್ಕೊಂಡು ನಮ್ಮ ಮೇಲೆ ಕ್ರಮೆಯಿಂದ ಕೃಪೆ ಇರ್ಲಿ ಕಣಪ್ಪ ತಾಯಿ ಅಂತ ಹೇಳಿ ಅದಕ್ಕೆ ವಂದನೆ ಸಲ್ಲಿಸಿ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಕೆಳಗಡೆ ಎದ್ದು ಮನಸ್ಸಿನಿಂದ ಬರ್ತೀವಿ ಅಂತ ಇಟ್ಕೊಳ್ಳಿ. ಆ ಮನಸ್ಸಿಂದ ಎದ್ದು ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ನಾವು ನಮ್ಮ ಕಾಲ್ಗೆ ಮೊದ್ಲು ಒಂದು ನಮಸ್ಕಾರ ಮಾಡ್ಕೋಬೇಕು. ಯಾಕೆಂದ್ರೆ ನಮ್ಮ ಕಾಲ್ಗೆ ನಾವು ನಮಸ್ಕಾರ ಮಾಡ್ಕೋಬೇಕು. ನಮ್ಮ ಶರೀರದ ಭಾರ ಎಲ್ಲಾನು ಕಾಲಿನ ಮೇಲೆ ಬಿಟ್ಟಿರ್ತೀವಿ ನಾವು. ನಮ್ ಕಾಲಿಲ್ಲ ಅಂತಂದ್ರೆ ಹೆಜ್ಜೆ ಇಡಕ್ ಆಗುತ್ತಾ? ಒಂಚೂರು ಕಾಲು ಉಳುಕ್ತು, ಕಾಲು ನೋವು ಅಂತಂದ್ರೆ ಹೆಜ್ಜೆ ಇಟ್ಟು ಭೂಮಿ ಮೇಲೆ ನಡೆಯಕ್ಕೆ ಆಗಲ್ಲ. ಮನೆ ಬಿಟ್ಟು ಆಚೆಗೆ ಹೋಗ್ಲೇಬೇಕು ಅಂತಂದ್ರೆ ನಮ್ಗೆ ಕಾಲಕ್ಕೆ ಶಕ್ತಿ ಬೇಕು. ಅದಕ್ಕೆ ಶಕ್ತಿ ಕೊಡ್ಲಿ ಅಂದ್ಬಿಟ್ಟು ನಮ್ ಕಾಲ್ಗೆ ನಾವು ನಮಸ್ಕಾರ ಮಾಡ್ಕೋಬೇಕು. ನಮ್ ಕಾಲ್ಗೆ ನಾವು ನಮಸ್ಕಾರ ಮಾಡ್ಕೊಂಡು ನಮ್ ಕಾಲ್ನ ಭೂಮಿ ಮೇಲೆ ಇಡ್ತೀವಲ್ಲಪ್ಪ, ಅದಕ್ಕೆ ನಾವೇನ್ ಮಾಡ್ಬೇಕು, ನಾವು ಭೂಮಿ ಮೇಲೆ ಇರ್ತೀವಲ್ಲ ಅದಕ್ಕೆ ಒಂದು ಮಂತ್ರ ಇದೆ. ಅದಕ್ಕೂ ಒಂದು ಸಮುದ್ರ ವಸನೆ ದೇವಿ ಪರ್ವತ ಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶನಂ ಕ್ಷಮಸ್ವವೇ ಅಂತ. ಅಂದ್ರೆ ಸಮುದ್ರ ವಸನೆ ದೇವಿ ಅಂತ ಅಂದ್ರೆ ಸಮುದ್ರದಂತ ನೀನು ವಸನೆ ಅಂತ ಅಂದ್ರೆ ಬಟ್ಟೆ ಅಥವಾ ಅಂಬರ ಉಳ್ಳವಳು. ಸಮುದ್ರನೇ ನೀನು ಬಟ್ಟೆ ತರ ಸ್ವೀಕರಿಸಿರುವಂತವಳು. ಪರ್ವತ ಸ್ತನ ಮಂಡಲೆ ಪರ್ವತದಂತ ಸ್ತನ ಉಳ್ಳವಳು. ವಿಷ್ಣು ಪತ್ನಿ ನೀನು ವಿಷ್ಣುಗೆ ಪತ್ನಿ ಆಗಿದೀಯಾ, ನೀನು ನಮ್ಮನ್ನ ಕ್ಷಮಿಸು ಅಂತ ಹೇಳ್ಬಿಟ್ಟು ಭೂಮಿಗೆ ನಮಸ್ಕಾರ ಮಾಡ್ಬೇಕು. ನಮ್ ಕಾಲ್ಗಾದ್ಮೇಲೆ ನಾವು ಕಾಲೆತ್ತಿ ಭೂಮಿ ಮೇಲೆ ಮಾಡ್ತೀವಿ, ಭೂಮಿಗೆ ನಮಸ್ಕಾರ ಮಾಡ್ಬೇಕು. ಭೂಮಿ ನಮಸ್ಕಾರ ಮಾಡಾದ್ಮೇಲೆ ನಾವೆಲ್ಲ ಹೋಗ್ತೀವಿ, ರಾತ್ರಿ ಎಲ್ಲ ಮಲಗಿರ್ತೀವಿ, ನೀರ್ ಕುಡ್ದಿರ್ತೀವಿ, ಊಟ ಮಾಡಿರ್ತೀವಿ ರಾತ್ರಿ. ಅದೆಲ್ಲ ನಾವು ಶರೀರನ ಶುದ್ಧಿ ಮಾಡ್ಕೋಬೇಕು. ಶರೀರ ಶುದ್ಧಿ ಮಾಡ್ಕೋಬೇಕು ಅಂದ್ರೆ ಎಲ್ಲಿ ಹೋಗ್ತೀವಿ? ಈ ರೂಮ್ಗೆ ಹೋಗ್ತೀವಿ. ಈ ರೂಮ್ಗೆ ಹೋಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ನಾವು ಬಾತ್ರೂಮ್ಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ನಮ್ ಕೆಲ್ಸ ಮುಗಿಸ್ಕೊಂಡು ಒಂದ್ ಬಕ್ಕಿತ್ತಲ್ಲೋ ಅಂಡೆಲೋ ಏನೋ ನೀರ್ ಇಟ್ಟಿರ್ತಾರಲ್ವಾ ಅಮ್ಮಂದಿರು, ಆ ನೀರ್ಗೆ ಒಂದು ಫಸ್ಟ್ ಓಂಕಾರ ಅಂತ ಬರ್ದ್ಬಿಟ್ಟು ಆ ನೀರ್ಗೆ ಕೈ ಹಾಕ್ಬಿಟ್ಟು ಓಂಕಾರ ಬರಿಬೇಕು. ಓಂ ಅಂತ ಹೇಳ್ಬಿಟ್ಟು ಆವಾಗ ನಾವು ಗಂಗೆ ಚ ಯಮುನೆ ಚ ಅದನ್ನ ಹೇಳ್ಬೇಕು. ಅಂದ್ರೆ ಗಂಗೆಗೆ ನಾವು ವಂದನೆ ಸಲ್ಲಿಸೋದು. ಗಂಗೆ ಚ ಯಮುನೆ ಚೈವ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸಮಿಧಿಂ ಕುರುಹು ಅಂತ ಅಂದ್ಬಿಟ್ಟು 7 ನದಿಗಳನ್ನು ನಾವು ನೆನ್ಸ್ಕೋಬೇಕು. ನಾವು 7 ನದಿನಲ್ಲೂ ಹೋಗಿ ಸ್ನಾನ ಮಾಡಕ್ ಆಗಲ್ಲ. ಬೆಳಗ್ಗೆ ಎದ್ದು ಎಲ್ಲಾ ನದಿಗಳು ನಮ್ಮ ಹತ್ರನೇ ಬಂದಿರುತ್ತೆ. ನಮ್ಮ ಪಾತ್ರೆಯಲ್ಲಿ ನೀರ್ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ನಾವು ನಮ್ಮ ಮನಸ್ಸು ಶುದ್ಧಿ ಇಟ್ಕೊಂಡು ಒಂದ್ಸರಿ ಆ ಎಲ್ಲಾನು ನೆನ್ಸ್ಕೊಂಡ್ಬಿಟ್ರೆ ಅದು ಎಲ್ಲ ಅಲ್ಲಿ ಬಂದು ಸೇರ್ದಂಗೆ. ನಮ್ಮ ಪಾಪ ಎಲ್ಲ ಕಲಿಯುವಂಥದ್ದು ಗಂಗೆ. ಗಂಗೆ ಅಂದ್ರೆ ನೀರು. ನೀರು ಅಂತ ಗೊತ್ತು. ಗಂಗೆ ಅಂದ್ರೆ ಒಂದು ಕಾಶಿಯಲ್ಲಿ ಹರಿಯುವಂತ ಒಂದು ತೀರ್ಥ ಕೂಡ ಆಗಿರುತ್ತೆ, ದೊಡ್ಡ ನದಿ ಅದು. ಅದಕ್ಕೆ ಏನ್ ಮಾಡ್ಬೇಕು, ಆ ನದಿಗೆ ಹೋಗಿ ನಾವು ಸ್ನಾನ ಮಾಡಕ್ಕಾಗಲ್ಲ, ರಾತ್ರಿ ಎಲ್ಲ ಎದ್ದಿರ್ತೀವಿ, ಬೆಳಗಾಗೋಷ್ಟು ಹೋಗಕ್ಕಾಗಲ್ಲ. ಅದಕ್ಕೆ ಆ ಗಂಗೆನೇ ನಮ್ಮ ಮನೆಗೆ ಬರ ಮಾಡ್ಕೊಂಡು ನಾವು ಆತರ ಮನ್ಸಲ್ಲಿ ಭಾವನೆ ಮಾಡ್ಕೊಂಡು ಗಂಗೆಗೆ ಒಂದು ನಮಸ್ಕಾರ ಮಾಡ್ಬೇಕು. ಗಂಗೆ ನಮಸ್ಕಾರ ಮಾಡಾಯ್ತು, ಸ್ನಾನ ಮಾಡ್ತೀವಿ, ಹೊರಗಡೆ ಬರ್ತೀವಿ, ಬ್ರಷ್ ಮಾಡ್ತೀವಿ, ಎಲ್ಲ ಮಾಡಿ ಹೊರಗಡೆ ಬಂದಾಗ ಏನ್ ಮಾಡ್ಬೇಕು, ನಾವು ದೇವ್ರ ಮನೆ ಹತ್ರ ಹೋಗಿ ನಿಂತ್ಕೋಬೇಕು. ಒಂದು ಮಡಿ ಟವಲ್ ಏನೋ ಒರ್ಸ್ಕೊಂಡೋಗಿ ತಗೊಂಡಿರ್ತೀವಲ್ಲ, ಆ ಟವಲೇ ಆಗ್ಲಿ ಸುತ್ಕೊಂಡು ನಾವು ಮೈ ಕಾಣಿಸ್ತಾ ಇದ್ದಂಗೆ ಹೆಗಲ ಮೇಲೆ ಒಂದು ಬಟ್ಟೆ ಹಾಕೋಬೇಕು. ಯಾವಾಗ್ಲೂ ದೇವ್ರ ಸ್ಮೃತಿ ಮಾಡ್ಬೇಕು ಅಂದ್ರೆ 2 ಹೆಗಲ ಮೇಲೆ ಬಟ್ಟೆ ಇರ್ಬೇಕಂತ ಗೊತ್ತಾ. ಅದರಿಂದ ಒಂದ್ ಟವಲ್ ಆಗ್ಲಿ ಏನಾದ್ರೂ ಒಂದ್ ಕರ್ಚೀಫ್ ಆಗ್ಲಿ ಒದ್ಕೊಂಡು ಹೆಗಲ ಮೇಲೆ ನಾವು ಕೈ ಮುಗಿದ್ಬಿಟ್ಟು ಆ ದೇವ್ರ ಹತ್ರ ನಿಂತ್ಕೊಂಡು ಆವಾಗ ಮೊದ್ಲು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವ್ರನ್ನ ತೋರಿಸ್ತವ್ರು ಯಾರು? ಗುರುಗಳು. ಅದಕ್ಕೆ ಗುರು ಪ್ರಾರ್ಥನೆ ಮಾಡ್ಬೇಕು. ಮೊದ್ಲು ದೇವ್ರ ಮನೆ ಹತ್ರ ಹೋಗಿ ನಿಂತ್ಕೊಂಡು
ಗುರು ಬ್ರಹ್ಮ ಗುರು ಮೇಡಮ್ ವಿಷ್ಣು. ಸಮಯ ಆಗ್ತಾ ಇದೆಯಲ್ಲ ಮೇಡಮ್, ಸಮಯ ನೋಡಿ ಮೇಡಮ್. ಕೈ ಮುಗಿಸ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಶ್ರೀ ಗುರುವೇ ನಮಃ. ಇದಿಷ್ಟು ಶ್ಲೋಕ ಹೇಳಿ ಹೊರಗಡೆ ಬರಬೇಕು. ಮತ್ತೆ ಇನ್ನೊಂದಿನ ನಿಮ್ಗೆ ಇನ್ನೂ ಒಂದ್ 4 ಶ್ಲೋಕಗಳ ಬಗ್ಗೆ ಹೇಳ್ಕೊಡ್ತೀನಿ. ಇಷ್ಟು ಮಾಡಿ ಬಂದು ತಂದೆ ತಾಯಿ ನಮಸ್ಕಾರ ಮಾಡಿ ಆಮೇಲೆ ನಾವು ಬಟ್ಟೆ ಹಾಕೊಂಡು ರೆಡಿ ಮಾಡಿ ತಿಂಡಿ ತಿಂದು ಶಾಲೆಗೆ ಹೊಡ್ಬೇಕಾದ್ರೆ ತಂದೆ ತಾಯಿ ನಮಸ್ಕಾರ ಮಾಡ್ಬೇಕು. ಅದನ್ನ ಮತ್ತೆ ಹೇಳ್ಕೊಡ್ತೀನಿ. ಥ್ಯಾಂಕ್ಸ್ ಮಕ್ಳ, ಇದನ್ನೆಲ್ಲ ಮಾಡ್ತೀರಲ್ವಾ? ನಾನು ಹೇಳಿದ್ ಸ್ವಲ್ಪ ಅರ್ಜೆಂಟು ಅಂತಂದ್ರೆ ಶ್ಲೋಕಗಳನ್ನ ಬೇಕಾದ್ರೆ ಮೇಡಮ್ ಕಳ್ಸಿರ್ತೀನಿ, ಮೇಡಮ್ ಕಳಿಸ್ತಾರೆ. ನೀವು ಇದನ್ನ ಬಯಟ್ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ನಾವು ಆಧ್ಯಾತ್ಮದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ಇರೋದೇ ಹೀಗೆ. ಅದರಿಂದ ನೀವು ಕಲ್ತ್ಕೊಂಡು ಬಯಟ್ ಮಾಡಿ ಇದನ್ನೆಲ್ಲ ಪಾಲಿಸ್ತೀರಾ ಅಂತ ಅನ್ಕೊಂಡಿನಿ. ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಮಕ್ಕಳಿಗೆ ಎಲ್ಲರಿಗೂ ಧನ್ಯವಾದ 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 ಧನ್ಯವಾದ. ಮ್ಯೂಟ್ ಆಗಿದೆ ಅನ್ಸುತ್ತೆ ಮೇಡಮ್. ನಾಗರತ್ನ ಮೇಡಮ್, ಧನ್ಯವಾದ. ತುಂಬಾ ಚೆನ್ನಾಗಿ ಶ್ಲೋಕ ಮಕ್ಳಿಗೆ ಹೇಳ್ಕೊಟ್ಟಿದ್ದೀರಾ. ಮಕ್ಳೇ, ನಾಗರತ್ನ ಮೇಡಮ್ ಹೇಳ್ಕೊಟ್ಟಿದ್ದೆಲ್ಲ ಡೈಲಿ ಮಾಡ್ಬೇಕು ನೀವು. ನಾಗರತ್ನ ಮೇಡಮ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಹಾಗೆ ಇವಾಗ ಸುವರ್ಣ ಆರಾಧ್ಯ ಮೇಡಮ್ ಅವರು ಬೆಂಕಿ ಇಲ್ಲದೆ ಒಲೆ ಹಚ್ಚದಂಗೆ ಮಾಡುವ ಮೇಡಮ್ ಸುಗುಣ ಆರಾಧ್ಯ ಮೇಡಮ್, ಸುಗುಣ ಆರಾಧ್ಯ. ಸಾರಿ, ಸುಗುಣ ಆರಾಧ್ಯ ಮೇಡಮ್ ಅವರು ಒಲೆ ಹಚ್ಚದಾಗೆ ಹೇಗೆ ತಿಂಡಿ ತಿನಿಸು ಮಾಡ್ಕೋಬೇಕು, ಸ್ನಾಕ್ಸ್ ಸಂಜೆ ಹೊತ್ತು ಅಂತ ಹೇಳ್ಕೊಡಕ್ ಬರ್ತಿದ್ದಾರೆ ಮಕ್ಳೇ. ನೀವು ಅವ್ರು ಮಾಡ್ಕೊಡೋದನ್ನ ಚೆನ್ನಾಗಿ ನೋಡ್ಕೊಂಡು ಕಲಿಬೇಕಾಯ್ತಾ? ಸುವರ್ಣ ಮೇಡಮ್, ವೆಲ್ಕಮ್, ಸುಸ್ವಾಗತ ನಿಮಗೆ. ನಮಸ್ಕಾರ ಎಲ್ಲರಿಗೂ. ಸುಗುಣ ಮೇಡಮ್, ಹಲೋ, ಸುವರ್ಣನೇ ಅಂತ ಬಂದ್ಬಿಡ್ತು. ನಮಸ್ಕಾರ ಮೇಡಮ್. ಪರವಾಗಿಲ್ಲ ಬಿಡಿ. ನಮಸ್ತೆ ಮೇಡಮ್. ಎಲ್ಲ ಮಕ್ಕಳಿಗೂ ಶುಭ ಸಂಜೆಗಳು. ಹಾಯ್ ಹಾಯ್ ಮಾಡಿ. ಟೈಮ್ ಆಗೋಗ್ಬಿಟ್ಟಿದೆ, ಬೇಗ ಬೇಗ ಹೇಳ್ಕೊಟ್ಬಿಡ್ತೀನಿ. ನಾನಿವತ್ತು ಮೊಳಕೆ ಕಾಳಿಂದು ಸ್ನಾಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದಿಷ್ಟು ಮೊಳಕೆ ಹೆಸರು ಕಾಳು ಇಟ್ಕೊಂಡಿದೀನಿ. ಈರುಳ್ಳಿ, ಪನ್ನೀರ್ ಇರುತ್ತಲ್ಲ, ಅಮ್ಮನ್ ತಂದಿರ್ತಾರಲ್ಲ ಅಮ್ಮ ಪನ್ನೀರ್ಗಳೆಲ್ಲ, ಪನ್ನೀರು, ಸೌತೆಕಾಯಿ, ಕ್ಯಾರೆಟ್, ಟೊಮೊಟೊ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಮೊಸರು, ಮತ್ತೆ ಖಾರ ಬೂಂದಿ, ಕಡ್ಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗ್ದಿರೋದು ಇಟ್ಕೊಂಡಿದೀನಿ. ಮತ್ತೆ ಟೇಸ್ಟ್ ತಕ್ಕನಾಗಿ ಉಪ್ಪು, ಇಷ್ಟು ಇಟ್ಕೊಂಡಿದೀನಿ. ಇವಾಗ ತುಂಬಾ ಸಮ್ಮರ್ ಇದೆ, ತುಂಬಾ ಬಿಸಿಲಿರುತ್ತೆ. ಅರೆ ಸ್ನಾಕ್ಸ್ ತಿನ್ಬೇಕು ಅಂತ ಅನ್ಸ್ತಿರುತ್ತೆ. ಅಮ್ಮ ಎಲ್ಲ ಮಿಕ್ಸರ್ ಎಲ್ಲ ತಂದಿಟ್ಬಿಟ್ಟಿರ್ತಾರೆ, ತಿನ್ಬೇಕು ಅನ್ಸ್ತಿರುತ್ತೆ. ತಿಂದ್ರೆ ಶೆಕೆ ಜಾಸ್ತಿ ಆಗುತ್ತೆ, ನೀರ್ ಕುಡಿಬೇಕು ಅನ್ಸುತ್ತೆ, ಬಾಯೆಲ್ಲ ಉರಿ ಆಗುತ್ತೆ. ಅದಕ್ಕೆ ಒಂದು ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಂಥದ್ದೊಂದು ಹೆಲ್ತಿ ಆಗಿರೋಂಥದ್ದನ್ನ ನಾನು ಹೇಳ್ಕೊಡ್ತಾ ಇದೀನಿ. ಈಗ ಈ ಮೊಸರು ಏನಿದೆ, ಈ ಮೊಸರಿಗೆ ನಾವು ಫಸ್ಟ್ ಹೆಸರು ಕಾಳು ಹಾಕೊಳ್ಳೋದು. ಅಂದ್ರೆ ಅಮ್ಮಂದ್ರಿಗೆ ಹೇಳಿದ್ರೆ ಮೊಳಕೆ ಕಟ್ಕೊಡ್ತಾರ ಅಮ್ಮಂದ್ರು ಅಲ್ವಾ, ಅಮ್ಮಂಗೆ ಹೇಳ್ಕೊಂಡು ಮಾಡಿಸ್ಕೊಂಬಿಡಿ. ಸ್ವಲ್ಪ ಹೆಸರು ಕಾಳು ಹಾಕೊಂಡ್ಬಿಡೋದು ಇದಕ್ಕೆ. ಆಮೇಲೆ ಕ್ಯಾರೆಟ್ ತುರ್ದಿಟ್ಕೊಂಡಿರೋದು, ಕ್ಯಾರೆಟ್ ಹಾಕೊಳ್ಳೋದು. ಮೇಡಮ್ ಕಾಣಿಸ್ತಿಲ್ಲ, ಸ್ವಲ್ಪ ಮೇಲ್ ತೋರ್ಸಿ ಮಕ್ಕಳಿಗೆ, ಕೈ ಕಾಣ್ತಿಲ್ಲ. ನೋಡಿ, ಮೊಸರು, ಹೆಸರು ಕಾಳು, ಸೌತೆಕಾಯಿ, ಕ್ಯಾರೆಟ್ ತುರಿ ಹಾಕೊಂಡಿದೀನಿ. ನೋಡಿ ಇಲ್ಲಿ ಸೌತೆಕಾಯಿ ಹೆಚ್ಚಿಟ್ಕೊಂಡಿದೀನಿ. ಸೌತೆಕಾಯಿ ಇಟ್ಕೊಂಡಿರೋದು ಹಾಕೊಳ್ಳೋದು. ಮತ್ತೆ ಈರುಳ್ಳಿ ಹೆಚ್ಚಿಟ್ಕೊಂಡಿದೀನಿ, ಈರುಳ್ಳಿನೂ ಹಾಕೊಂಡ್ಬಿಡೋದು. ಮತ್ತೆ ಟೊಮೊಟೊ ಹೆಚ್ಚಿಟ್ಕೊಂಡಿದೀನಿ, ಟೊಮೊಟೊ ಹೆಚ್ಚಿಟ್ಕೊಂಡಿರೋದು ಹಾಕೊಳ್ಳೋದು. ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಜೊತೆಗೆ ಟೇಸ್ಟ್ ತಕ್ಕಂತೆ ಉಪ್ಪು, ಸ್ವಲ್ಪ ಖಾರ ಬೇಕು ಅಂದ್ರೆ ಕಾಳು ಮೆಣಸಿನ ಪುಡಿ ಹಾಕೊಂಡ್ರೆ ಸ್ವಲ್ಪ ಖಾರ ಸಿಗುತ್ತೆ ನಿಮ್ಗೆ. ಈ ರೀತಿ ಕಾಣಿಸ್ತಾ ಇದ್ಯಾ? ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡ ಮೇಲ್ಗಡೆ ಗಾರ್ನಿಶ್ಗೆ ಮಿಕ್ಸರ್ ಹಾಕೊಳ್ಳೋದು ಖಾರ ಬೂಂದಿನ.
ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ. ಕಡ್ಲೆಕಾಯಿ ಬೀಜ ಹುರಿದಿಟ್ಕೊಂಡಿರೋದನ್ನ ಹಾಕೊಳ್ಳೋದು. ಹೆಂಗಿರುತ್ತೆ ಟೇಸ್ಟ್ ಈಗ ನೋಡಿ, ಈ ರೀತಿ ಕಲರ್ಫುಲ್ ಆಗಿರುತ್ತೆ. ಚೆನ್ನಾಗಿದ್ಯಾ? ಇದು ಪ್ರೋಟೀನ್ ಸಲಾಡ್ ಅಂತ. ಓ ಸಾರಿ, ನಾನ್ ನಿಮ್ಗೆ ಪನ್ನೀರ್ ಹಾಕೋದನ್ನೇ ಮರ್ತ್ಬಿಟ್ಟಿದೀನಿ. ಈ ರೀತಿ ಪನ್ನೀರ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಹಾಕೊಂಡ್ರೆ ಪ್ರೋಟೀನ್ ಸಲಾಡ್ ತರ ಆಗುತ್ತೆ. ಇದನ್ನ ಮಧ್ಯಾಹ್ನ ಟೈಮು ಬಿಸ್ಲಿರುತ್ತೆ, ಆ ಟೈಮ್ನಲ್ಲಿ ಮಾಡ್ಕೊಂಡ್ ತಿಂದ್ರೆ ಮೊಸರೆಲ್ಲ ಹಾಕಿರೋದ್ರಿಂದ ತಂಪಾಗುತ್ತೆ ನಿಮ್ಗೆ. ಹೇಗ್ ಅನ್ನಿಸ್ತು? ಚೆನ್ನಾಗಿದ್ಯಾ? ಕಲರ್ಫುಲ್ ಆಗಿದೆ ಅಲ್ವಾ? ಚೆನ್ನಾಗಿದೆ ಅಂತ ಹೇಳ್ರಿ. ಹಾ, ಹೇಳ್ತಿದ್ದಾರೆ ಮೇಡಮ್. ಹೇಳ್ತಿದಾರ. ಇನ್ನೊಂದು ಹೇಳ್ಕೊಡ್ತೀನಿ. ಟೈಮ್ ಇಲ್ಲ ಮೇಡಮ್, ಹೇಳ್ಕೊಡ್ಬೋದಾ? ಹಾ, ಇನ್ನು ಒಂದು 5 ನಿಮಿಷ ಇದೆ. ಇನ್ನೊಂದು ಹೇಳ್ಕೊಡ್ತಾ ಇದೀನಿ, ಪುದೀನಾ ಜ್ಯೂಸ್ ಅಂತ. ಈ ಬೇಸಿಗೆಗೆ ಪುದೀನಾ ಜ್ಯೂಸ್ ಮಾಡೋದ್ ಹೇಳ್ಕೊಡ್ತೀನಿ. ಮನೇಲಿ ಪುದೀನಾ ಸೊಪ್ಪಿರುತ್ತೆ, ನಿಂಬೆಹಣ್ಣು, ಶುಂಠಿ, ಕಾಳುಮೆಣಸು, ಸಕ್ಕರೆ, ಇದಿಷ್ಟನ್ನು ನಾನು ತೊಳೆದಿಟ್ಕೊಂಡಿದೀನಿ. ಪುದೀನಾ ಸೊಪ್ಪು, 2 ಕಾಳುಮೆಣಸು ಹಾಕೊಳ್ಳೋದು, ಶುಂಠಿ ಹಾಕೊಳ್ಳೋದು, ಇದಿಷ್ಟನ್ನು ನಾವು ಜಜ್ಕೋಬೇಕು. ಈ ರೀತಿ ಜಜ್ಕೊಂಡ್ರೆ ಅದು ಪೇಸ್ಟ್ ತರ ಆಗುತ್ತೆ. ಸ್ವಲ್ಪ ಸಕ್ಕರೆನ ನೆನ್ಸೋಣ ನಾವೀಗ ಇದಕ್ಕೆ. 2 ಸ್ಪೂನ್ ಸಕ್ಕರೆ. ನಿಮಗೆ ಮನೇಲಿ ಅಮ್ಮಂಗೂ ಮಾಡ್ಕೊಡ್ಬೋದು, ಅಪ್ಪಂಗ್ ಮಾಡ್ಕೊಡ್ಬೋದು, ಅಜ್ಜಿ ಚಾತ ಇದ್ರೆ ಅವ್ರಿಗೆಲ್ಲಾ ಮಾಡ್ಕೊಡ್ಬೋದು. ನೀವ್ ಫ್ರೆಂಡ್ಸ್ ಇದ್ರೆ ನಿಮ್ ಫ್ರೆಂಡ್ಸ್ ನೀವು ಮಾಡ್ಕೊಟ್ಟು ಕುಡಿಬೋದು. ಈ ತರ ಸಕ್ಕರೆ ಫಸ್ಟ್ ಇದ್ ಮಾಡ್ಕೊಳ್ಳೋಣ. ಈ ರೀತಿ ನೀವೇ ಜಜ್ಕೋಬೋದಲ್ವಾ? ನಿಮ್ ಮನೇಲಿ ಎಲ್ಲ ಇರುತ್ತಲ್ಲ, ಅಮ್ಮ ಇಟ್ಟಿರ್ತಾರೆ ಅಲ್ವಾ? ಈ ರೀತಿ ಜಜ್ಕೊಂಡು ಹಾಕೊಳ್ಳೋದು. ಬೇಕಂದ್ರೆ ನಿಮ್ಗೆ ನೋಡಿ ಆಗಿದೆ ಇದು. ಅಂದ್ರೆ ನಿಮ್ಗೆ ಬೇಗ ತೋರ್ಸೋಣ ಅಂತ ಸ್ವಲ್ಪ ಮಾಡ್ತಾ ಇದ್ದೀನಿ. ನೀವಾದ್ರೆ ಚೆನ್ನಾಗಿ ಇದ್ ಮಾಡ್ಕೋಬಹುದು, ಕುಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಸ್ವಲ್ಪ ನಿಂಬೆ ಹಣ್ಣ ಹಾಕೊಳ್ಳೋದು ಇದಕ್ಕೆ. ಇದನ್ನ ಈಗ ಸೋಸ್ಕೊಂಡ್ಬಿಡೋಣ. ನೋಡಿ ಈ ರೀತಿ ಎಲ್ಲ ಆದ್ಮೇಲೆ ಸೋಸ್ಕೊಂಡೆ ನೋಡಿ, ಗ್ರೀನ್ ಜ್ಯೂಸ್ ರೆಡಿ ಆಗುತ್ತೆ. ಜೊತೆಗೆ ಬೇಕಾದಾಗ ನೀವು ಇಷ್ಟಪಟ್ರೆ ಐಸ್ ಕ್ಯೂಬ್ಸ್ ನಿಮ್ ಮನೇಲಿ ಹೆಂಗಿರುತ್ತೆ ಐಸ್ ಕ್ಯೂಬ್ಸ್ ಮಾಡಿಟ್ಟಿರ್ತಾರಲ್ಲ, ಐಸ್ ಕ್ಯೂಬ್ಸ್ ಹಾಕೋಬಹುದು. ನಿಮ್ಗೆ ಸ್ವಲ್ಪ ಅರ್ಜೆಂಟ್ ಅಲ್ಲಿ ತೋರಿಸ್ತಾ ಇದೀನಲ್ಲ, ಅದಕ್ಕೆ ಅದು ಅಷ್ಟು ಗ್ರೀನ್ ಆಗಿಲ್ಲ. ನೋಡಿ ಈ ರೀತಿ ಗ್ರೀನ್ ಜ್ಯೂಸ್ ಆಗುತ್ತೆ. ಇದು ಡೈಜೆಷನ್ಗೂ ಚೆನ್ನಾಗಿರುತ್ತೆ, ತೋರ್ಸ್ಬೇಕಾ ಮೇಡಮ್? ಚೆನ್ನಾಗಿರುತ್ತೆ. ಕಾಳುಮೆಣಸು, ಶುಂಠಿ ಎಲ್ಲ ಇರೋದ್ರಿಂದ ಟೇಸ್ಟ್ ಆಗಿ ಸ್ವಲ್ಪ ಖಾರ, ಸಿಸಿ, ಹುಳಿ ಇರುತ್ತೆ. ಮತ್ತೆ ಡೈಜೆಷನ್ ಚೆನ್ನಾಗಿರೋದ್ರಿಂದ ಮಧ್ಯಾಹ್ನ ಟೈಮ್ ಮಾಡ್ಕೊಂಡು ಕುಡಿಬಹುದು. ನೀವು ನಿಮ್ ಮನೇಲಿ ಹೆಂಗಿದ್ರೆ ಐಸ್ ಕ್ಯೂಬ್ಸ್ ಎಲ್ಲ ಇರುತ್ತೆ, ಹಾಕೊಂಡು ಕುಡಿಬಹುದು. ಹೊರಗಡೆ ತರ ಜ್ಯೂಸ್ ಗಳಿಗಿಂತ ಇದು ತುಂಬಾ ಹೆಲ್ತಿ ಆಗಿರುತ್ತೆ. ಓಕೆನಾ? ಇಷ್ಟ ಆಯ್ತಾ ಎಲ್ರಿಗೂನು? ಓಕೆ ಅಂತಿದ್ದಾರೆ ಮೇಡಮ್. ಮಾಡ್ಕೊಂಡು ಕುಡಿತೀರಾ ನೀವೆಲ್ಲ? ಸ್ನಾಕ್ಸ್ ಅಂತೂ ತುಂಬಾ ಚೆನ್ನಾಗ್ ಮಾಡಿದ್ರಿ, ಬಾಯಲ್ಲಿ ನೀರ್ ಬರ್ತಿತ್ತು. ಮಕ್ಕಳೇ ನಿಮಗೆ ಬಾಯಲ್ಲಿ ನೀರ್ ಬಂತಾ? ತಿನ್ಬೇಕು ಅನ್ಸ್ತಾ? ಚೆನ್ನಾಗ್ ಮಾಡಿದ್ರಲ್ವಾ? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಅಶ್ವಿನಿ ಮೇಡಮ್ ಮಾತಾಡ್ತಿದ್ದಾರೆ, ಮಾತಾಡಿ. ನೋಡ್ಕೊಂಡ್ಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಟೈಮ್. ಸುಗುಣ ಮೇಡಮ್, ನೀವ್ ಹೇಳ್ಕೊಟ್ಟಂತಹ ಪುದೀನಾ ಜ್ಯೂಸ್ ಹೇಳ್ಕೊಟ್ರಿ. ಮತ್ತೊಂದು ಯಾವ್ದು ಅಂತ ನಾನು ಗಮನಿಸಕ್ ಆಗ್ಲಿಲ್ಲ. ಯಾವ್ದು ಮೇಡಮ್ ಅದು? ಹುರುಳಿ ಕೇಳಿಸ್ತಿಲ್ಲ ಅನ್ಸುತ್ತಾರೆ. ನಿಮ್ದು ವಿಡಿಯೋ ಆಫ್ ಮಾಡ್ಕೊಳ್ಳಿ. ಆಯ್ತಾ? ಹೇಳಿ, ನೀವೇ ಹೇಳಿ. ಬೇಗ ಹೇಳ್ಕೊಟ್ಬಿಟ್ಟೆ, ಟೈಮ್ ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ಫಾಸ್ಟ್ ಆಗಿ ಹೇಳ್ಕೊಟ್ಬಿಟ್ಟಿದೀನಿ. ಅಲ್ಲ, ಅಶ್ವಿನಿ ಮೇಡಮ್ ಕೇಳ್ತಿದಾರೆ, ಫಸ್ಟ್ ಮಾಡಿದ್ರಲ್ಲ ಏನೇನ್ ಹಾಕಿದ್ರಿ ಅಂತ ಪುನಃ ಒಮ್ಮೆ ಹೇಳಿ.
ಅಲ್ಲ ಅದು ಮೇಡಮ್ ರೆಸಿಪಿ ಕೇಳಿಸ್ತಾ ಇಲ್ಲ, ರೆಸಿಪಿ ಹೇಳಿ. ಮ್ಯೂಟ್ ಆಗಿದೆ ಅನ್ಸುತ್ತೆ. ಮ್ಯೂಟ್ ಆಗಿದ್ಯಾ ಅವ್ರದ್ದು? ಅದೇ ಇಲ್ಲ. ಹುಳ್ಳಿಕಾಳು. ಅನುರಾಧ ಮೇಡಮ್ ಸ್ವಲ್ಪ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಹಾ, ಸುಗುಣ ಹೇಳಿ. ಮೇಡಮ್, ನಿಮ್ ಕಡೆಯಿಂದ ನೆಟ್ವರ್ಕ್ ಇಶ್ಯೂ ಇದೆ. ನೀವು ವಿಡಿಯೋ ಹೌದು. ಆಫ್ ಮಾಡ್ಕೊಂಬಿಡಿ. ಅನುರಾಧ ಮೇಡಮ್ ಕೇಳಿಸ್ತಾ ಇಲ್ಲ, ಮ್ಯೂಟ್ ಆಗಿದೆ ಅನ್ಸುತ್ತೆ. ವಾಯ್ಸ್ ಹೋಗ್ಲಿ ಅನುರಾಧ ಕೇಳಿಸ್ತಾ ಇಲ್ಲ. ಮೇಡಮ್, ನೀವೇ ಮಾತಾಡಿ. ಅವ್ರ ಕಡೆ ನೆಟ್ವರ್ಕ್ ಇಶ್ಯೂ ಇದೆ. ಅವ್ರದ್ದು ಯಾವ ರೆಸಿಪಿ ಹೇಳ್ಕೊಟ್ರು ನೀವೇ ಹೇಳಿ. ಅದೇ ಮೇಡಮ್, ಅವರು ಹುರುಳಿಕಾಳು ಹುರ್ದ್ಬಿಟ್ಟು ಹಾಕ್ಬೇಕು, ಮತ್ತೆ ಅದಕ್ಕೆ ಒಂದ್ ಸ್ವಲ್ಪ ನೀರುಳ್ಳಿ, ಆಮೇಲೆ ಖಾರ, ಇಲ್ಲ, ಖಾರ ಇಲ್ಲ. ಸೇವೆ, ಮೇಡಮ್ ಕೇಳಿಸ್ತಾ ಕಾಳು ಇಲ್ಲ ವಾಯ್ಸ್. ಮೆಣಸಿನ್ಕಾಯಿ ಹಾಕ್ಬೇಕು. ಹೆಸರು ಕಾಳು ಹಾಕಿದ್ರು. ನಾಗರತ್ನಮ್ಮ ಮೇಡಮ್ ಕೇಳೋಣ. ಅವ್ರಿಗೆ ಕೇಳೋಣ ತಡಿ. ನಾಗರತ್ನ ಮೇಡಮ್ ಇದೀರಾ? ಹಾ ಮೇಡಮ್ ನಾನ್ ಹೇಳ್ತಾ ಇದೀನಿ, ಕೇಳ್ತಾ ಇದೀಯಾ? ಹಾ, ನೀವ್ ಹಾ. ಹೇಳಿ ಮೇಡಮ್. ಅಶ್ವಿನಿ ಮ್ಯಾಮ್ ಮೇಡಮ್ ವಾಯ್ಸ್ ಅಂದ್ರೆ ಕೇಳಿಸ್ತಾ ಇಲ್ಲ. ಹೆಸರು ಹೆಸರು ಕಾಳು ಸಲಾಡು, ಹೆಸರು ಕಾಳು ಅಥವಾ ಮಡಕೆ ಕಾಳು, ಅದನ್ನ ಹಿಂದೂ ದಿನ ರಾತ್ರಿ ಹಾ, ಅದು ಹಿಂದಿನ ದಿನ ನೆನ್ಸ್ಕೊಂಡು ಮಡಕೆ ಬರ್ಸ್ಕೋಬೇಕು. ನೆನ್ಸಿ ಮೊಳಕೆ ಕಾಳು, ಮೊಸರಿಗೆ ಮೊಳಕೆ ಕಾಳು, ಮತ್ತೆ ಸೌತೆಕಾಯಿ, ಕ್ಯಾರೆಟ್, ಟೊಮೊಟೊ, ಉಪ್ಪು ಇಷ್ಟು ಹಾಕಿ ಕಲಸಿ, ನೆಕ್ಸ್ಟ್ ಖಾರ, ಸೇವ್ ಇರುತ್ತಲ್ವಾ, ಸೇವ್ ಹಾಕೊಳ್ಳೋದು, ಜೊತೆಗೆ ಕಡಲೆ ಬೀಜ, ಕಾಂಗ್ರೆಸ್ ಕಡಲೆ ಬೀಜ ಅಂತಾರೆ, ಅಥವಾ ಹುರಿದು ಸಿಪ್ಪೆ ತೆಗೆದು ಕಡಲೆ ಬೀಜ, ಇಷ್ಟು ಹಾಕಿ ಅಲಂಕಾರ ಮಾಡಿ ಒಂದ್ರಿ ಕಲಸ್ಬಿಟ್ಟು, ಕಾಳು ಮೆಣಸಿನ ಪೌಡ್ರ್ ಹೇಳಿದ್ರು. ಕಾಳು ಮೆಣಸಿನ ಪುಡಿ, ಉಪ್ಪು, ಕಾಳು ಮೆಣಸಿನ ಪುಡಿ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಇಷ್ಟು ಹಾಕಿ ಸಲಾಡ್. ಅದು ನಿಂಬೆ ರಸ, ನಿಂಬೆ ರಸ. ನಿಂಬೆ ರಸ ಮೊಸರಿಗೆ ಏನ್ ಬೇಕಾಗಲ್ಲ ಮೇಡಮ್, ಅದು ನಿಂಬೆ ರಸ ಹಾ. ಜ್ಯೂಸ್ಗೆ. ಹಾ, ಸರಿ, ಓಕೆ. ಆಯ್ತಾ? ಚೆನ್ನಾಗ್ ಮತ್ತೆ ಅವಳು ಮಾಡಿದ್ರು. ಮಾಡಿದ ಪುದೀನ ಜ್ಯೂಸು, ಪುದೀನ, ಶುಂಠಿ, ಮೆಣಸು 3 ಜಜ್ಕೋಬೇಕು ಅಥವಾ ಮಿಕ್ಸಿಗೆ ಹಾಕೋಬಹುದು. ಅದನ್ನ ಶೋಧಿಸ್ಕೋಬೇಕು. ಸಕ್ಕರೆ ನೆನ್ಸಿಟ್ಕೊಂಡು ಅಥವಾ ಬೆಲ್ಲ ಹಾಕಿದ್ರೆ ತುಂಬಾ ಒಳ್ಳೇದು. ಬೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲಾನು ಜೊತೆಗೆ ಶೋಧಿಸ್ಕೊಂಡ್ಬಿಡ್ಬೇಕು, ಕಲಸಿ. ಶೋಧಿಸಿದ್ರೆ ಚೆನ್ನಾಗಿ ಗ್ರೀನ್ ಕಲರ್ ಬರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಜೀರ್ಣ ಶಕ್ತಿ ಆಗತ್ತೆ, ಇನ್ನೂ ಅಷ್ಟು ಊಟ ಮಾಡ್ಬೋದು ಅಂತ ಅನ್ಸುತ್ತೆ. ಬೇಸಿಗೆಯಲ್ಲಿ ಊಟ ಸೇರಲ್ಲ ಅಂತಾರೆ, ಅಂತವ್ರಿಗೆಲ್ಲ ಇದು ಒಳ್ಳೇದು, ತಂಪು ಕೂಡ ಇರುತ್ತೆ. ನಿಂಬೆ ಹಣ್ಣು ಬೆರೆಸ್ಕೊಳ್ಳಿ ಮೇಡಮ್. ಸೂಪರ್. ಥ್ಯಾಂಕ್ ಯು ಮೇಡಮ್. ಇದು ನೆಟ್ವರ್ಕ್ ಇಶ್ಯೂ ಆಗ್ತಿದ್ರಿಂದ ನಾನು ಗಮನಿಸ್ಲಿಲ್ಲ. ಎರಡೂನು ಕೂಡ ಹೆಸರು ಕಾಳು ಸಲಾಡ್ ಮತ್ತೆ ಪುದೀನ ಜ್ಯೂಸ್ ಹೇಳ್ಕೊಟ್ಟಿದ್ದಾರೆ ಮಕ್ಕಳೇ. ಮತ್ತೆ ಸಕ್ಕರೆನ ಉಪಯೋಗಿಸಬಾರದು, ಬಟ್ ಆದ್ರೆ ಇಲ್ಲಿ ಸಿಹಿಗೋಸ್ಕರ ತೋರ್ಸ್ಕೊಟ್ಟಿದ್ದಾರೆ ಮೇಡಮ್. ಬೆಲ್ಲ ಬಳಸಿ, ಆದಷ್ಟು ಬೆಲ್ಲ ಅಥವಾ ಕಲ್ಲಿನ ಸಕ್ಕರೆ, ಜೇನುತುಪ್ಪ ಬಳಸೋದು ತುಂಬಾ ಒಳ್ಳೇದು. ಸುಗುಣ ಮೇಡಮ್, ನಿಮ್ ಕಡೆ ನೆಟ್ವರ್ಕ್ ಇಶ್ಯೂ ಇದೆ. ಸೂಪರ್. ನಮ್ಮ ಸುಗುಣ ಮೇಡಮ್ಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸೋಣ. ಎಲ್ರೂ ಒಂದು ಜೋರಾದ ಚಪ್ಪಾಳೆ. ಎಲ್ಲ ಮಕ್ಕಳು ಇಷ್ಟ ಆಗಿದೆ ಮೇಡಮ್. ಕಾರ್ಯಕ್ರಮ ಸಂಪನ್ನ ಮಾಡೋಣ. ಇಬ್ರು ಮಕ್ಕಳನ್ನ ಅನಿಸಿಕೆ ತಗೊಳ್ಳಿ. ಇಬ್ರು ಮಕ್ಕಳನ್ನ ಮಾತಾಡಿ. ಮಕ್ಕಳೇ ಹ್ಯಾಂಡ್ ರೈಸ್ ಮಾಡ್ರಿ. ಮಾಡಿದ್ದಾರೆ, ಅನ್ಮ್ಯೂಟ್ ಕೊಡಿ. ಹಾ, ಕೊಟ್ಟೆ. ಹಾ, ಕೊಟ್ಟಿದ್ದೀನಿ. ಧನ್ಯ, ದುಷ್ಯಂತ್ ಇವ್ರು ಮಾತಾಡಿ. ಮ್ಯಾಮ್ ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಹ್ಮ್ ಮ್ಯಾಮ್ ನಾನು ಬೆಳಗ್ಗೆ ಎದ್ದು ಕರಗ್ರ ವಸತಿ ಲಕ್ಷ್ಮಿ ಮಾತ್ರ ಹೇಳೋದ್ ಅನ್ಕೊಂಡಿದ್ದೆ. ತುಂಬಾ ಪ್ರೇಯರ್ಸ್ ಹೇಳ್ಬೋದು. ಹ್ಮ್ ಕುಕಿಂಗ್ ವಿತೌಟ್ ಫೈರ್ ತುಂಬಾ ಚೆನ್ನಾಗಿತ್ತು. ಡೈಲಿ ಮಾಡ್ಕೊಂಡು ಈಸಿ ಆಗೂ ಇದೆ, ನಾವೇ ಮಾಡ್ಕೊಂಡು ಕುಡಿಬೋದು. ಥ್ಯಾಂಕ್ ಯು ಪುಟ. ಥ್ಯಾಂಕ್ ಯು ಮ್ಯಾಮ್. ಇಂಪನ ಮಾತಾಡಮ್ಮ. ಇಂಪನ ಒಂಚೂರು ಏಟ್ ಮಾಡ್ಬೇಕು, ಏಟ್ ಮಾಡ್ಬಿಟ್ರೆ ನಾಳೆ ಇರಕ್ಕಾಗಲ್ಲ. ಅದಕ್ಕೆ ಇಂಪನ ಇಷ್ಟೋ ಗಂಟೆ ಬೇಯಿಸಿರೋದು. ಮಾತಾಡ್ತಿಲ್ಲ ಯಾಕೋ ಅವಳು. ಇನ್ನೊಬ್ರಿಗೆ ಕೊಡ್ತೀನಿ, ಮತ್ತೆ ಮಾತಾಡ್ತಾಳ ಅವಳು. ಮಾಡ್ಲಾ ಬತ್ತಿ ಸನ್ನಿಧಿ ಮ್ಯೂಟ್. ಸನ್ನಿಧಿ ಅಂಡ್ ಚಂದನ್ ಮಾತಾಡಿ. ನಾವಿವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಹೇಳಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್, ಮತ್ತೆ ಇಂಟ್ರೆಸ್ಟಿಂಗ್ ಆಗೂ ಇತ್ತು. ನಮ್ಮ ಕುಕಿಂಗ್ ವಿತ್ ಫೈರ್ ಮ್ಯಾಮ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್, ಇಷ್ಟ ಆಯ್ತು ಮ್ಯಾಮ್. ನಾಳೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಟ್ರೈ ಮಾಡಿ ಮ್ಯಾಮ್.
ಶಾರದಾ ಮಾತಾಡಮ್ಮ. ಕ್ಲಾಸ್ ಚೆನ್ನಾಗಿತ್ತು ಮ್ಯಾಮ್. ಕುಕಿಂಗ್ ವಿತೌಟ್ ಫೈರ್ ಟು. ಅದೇ ಪುದೀನ ಜ್ಯೂಸ್ ಇನ್ನೊಂದ್ಸಲ ರಿಪೀಟ್ ಮಾಡಿಸ್ತೀರಾ ಮ್ಯಾಮ್? ಪುದೀನ ಜ್ಯೂಸಿಗೆ ಏನಿಲ್ಲ, ಪುದೀನ, ಶುಂಠಿ, ಕಾಳ್ಮೆಣಸು ಇಷ್ಟನ್ನ ಜಜ್ಬೇಕು. ಚೆನ್ನಾಗಿ ಜಜ್ಬಿಟ್ಟು ಅದಕ್ಕೆ ನೀರ್ ಹಾಕಿ ಜ್ಯೂಸ್ ಮಾಡ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕೊಂಡು ಕುಡಿಬೇಕು. ಸೋಸಿ ಆದ್ರೂ ಕುಡಿಬೋದು. ಸಣ್ಣಕ್ಕಿದ್ರೆ ಹಾಗೆ ಕುಡಿವಿ, ಇಲ್ಲಾಂದ್ರೆ ಸೋಸಿ ಕುಡಿದ್ರೆ ಉತ್ತಮ, ಚೆನ್ನಾಗಿರುತ್ತೆ. ಗೊತ್ತಾಯ್ತಾ? ಕ್ಲಾಸ್ ಚೆನ್ನಾಗಿತ್ತು ಮ್ಯಾಮ್. ಯೋಗಾನು ಚೆನ್ನಾಗಿತ್ತು. ಥ್ಯಾಂಕ್ ಯು ಪುಟ್ಟ. ಯಶೋದ ಪುಟ್ಟ, ಯಶೋದ ಮಾತಾಡಿ, ಹೇಳಿ. ಮೇಡಮ್, ಮಗು ಮಾತಾಡುತ್ತೆ. ಯಶೋದ ಮೇಡಮ್ ಮಾತಾಡಿ. ಹಾಯ್ ಮ್ಯಾಮ್, ಎಲ್ಲಾ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಮ್ಯಾಮ್. ನಾನೊಂದು ಜೋಕ್ ಮ್ಯಾಮ್ ಹಾಡ್ ಹೇಳ್ಕೊಡ್ತೀನಿ, ಹೇಳ ಮ್ಯಾಮ್? ಬೇಗ ಹೇಳ್ತೀನಿ ಮ್ಯಾಮ್ ನಾನು. ಆಯ್ತು ಪುಟ, ಚಿಕ್ಕದಾಗಿರ್ಲಿ ಚೊಕ್ಕವಾಗಿರ್ಲಿ ಹೇಳು ಪುಟ. 2 3 ಅನ್ನಕ್ಕೆ ಬೇಕು ಸಾರು, 4 5 6 ಸ್ವಲ್ಪ ಮಜ್ಜಿಗೆ ನೀರು, 7 8 9 ತೋಟಕ್ಕೆ ಹೋದ ಸಂಪತ್ತು, 10 11 12 ತಿನ್ನಲು ಬೇಕು 11. ಥ್ಯಾಂಕ್ ಯು ಮೇಡಮ್. ಸೂಪರ್ ಪುಟ, ಚೆನ್ನಾಗ್ ಹಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಯಾರು? ಯಶೋಧ ಮೇಡಮ್ ಅವರು? ಯಶೋದ ಮೇಡಮ್. ವಾವ್, ನಿಮ್ದು ಶುಕ್ರವಾರ ಕ್ಲಾಸ್ ಇದೆ ಮೇಡಮ್. ನಮ್ಮ ಮಕ್ಕಳಿಗೆ ಸಮಗ್ರ ಜೀವನ ಶೈಲಿ ಹೇಳ್ಕೊಡ್ಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಪಾಪು ಚೆನ್ನಾಗ್ ಮಾತಾಡ್ತು ಪಾಪು. ಸಮಯ ಆಯ್ತು ಮ್ಯಾಮ್. ನಾಗಲಲಿತಾ ಒಬ್ರಿದ್ದಾರೆ ಅಷ್ಟೇ. ಮಾತಾಡಿ ನಾಗಲಲಿತಾ. ನನ್ನ ಹೆಸರು ಚಿರಾಗ್. ತುಂಬಾ ಚೆನ್ನಾಗಿ ಮಾಡಿಸ್ರಿ. ಪುದೀನ ಸೊಪ್ಪು ನಮ್ ಗಿಡದಲ್ಲಿ ಐತೆ, ಕಿತ್ಕೊಂಡ್ ಮಾಡ್ತೀನಿ ನಾಳೆ. ಸೂಪರ್. ಆಯ್ತಮ್ಮ, ಮಾಡ್ಕೊಂಡ್ ಕೊಡಿರಿ. ಮತ್ತೆ ಆಯ್ತಾ? ಮಾತಾಡಿ ಆಯ್ತಾ? ಥ್ಯಾಂಕ್ ಯು ಪುಟ್ಟ. ಲೇಖನ, ಬೇಗ ಮಾತಾಡಮ್ಮ. ಮ್ಯಾಮ್ ತುಂಬಾ ಚೆನ್ನಾಗಿತ್ತು. ಹೌದಾ? ಜೋರಾಗಿ ಮಾತಾಡಮ್ಮ. ಮ್ಯಾಮ್ ತುಂಬಾ ಚೆನ್ನಾಗಿತ್ತು. ಹೌದಾ? ಅಷ್ಟೇನಾ? ಧ್ಯಾನ ಚೆನ್ನಾಗಿತ್ತು, ಎಕ್ಸರ್ಸೈಸ್ ಚೆನ್ನಾಗಿತ್ತು, ಯೋಗ ಧ್ಯಾನ ಎಲ್ಲ ಚೆನ್ನಾಗಿತ್ತಾ? ಮತ್ತೆ ಎಸ್ ಮ್ಯಾಮ್. ಶ್ಲೋಕಗಳು ಎಲ್ಲ ಚೆನ್ನಾಗಿತ್ತಲ್ವಾ? ದಿನ ರೂಢಿ ಮಾಡ್ಕೋಬೇಕು, ಡೈಲಿ ಹೇಳ್ಬೇಕು. ಆಯ್ತಾ? ಥ್ಯಾಂಕ್ ಯು ಪುಟ್ಟ. ಅಶ್ವಿನಿ ಮ್ಯಾಮ್, ಎಲ್ಲರಿಗೂ ಆಯ್ತು ಏನ್ರಿ? ಓಕೆ ಮಕ್ಳ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಆನ್ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಅದ್ಭುತವಾದ ಯೋಗ ಧ್ಯಾನ ಕಲ್ತಿದ್ದೀರಾ, ಮತ್ತೆ ಪ್ರಾಣಾಯಾಮ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ರೆಸಿಪಿನೂ ಕೂಡ ನೀವೇ ಮಾಡ್ಕೊಳ್ಳುವಂಥದ್ದು ಈಸಿಯಾಗಿ, ಯಾವುದೇ ಒಲೆ ಹತ್ತಿಸದೆ, ಬೆಂಕಿ ಸ್ಪರ್ಶ ಇಲ್ಲದೆ ಯಾವ ರೀತಿ ನಾವೇ ಮನೆಯಲ್ಲಿ ಮಾಡ್ಕೋಬಹುದು. ನಾವು ಮಾಡ್ಕೊಂಡು ನಮ್ಮ ತಂದೆ ತಾಯಿಗಳಿಗೂ ಕೂಡ ಅವ್ರಿಗೆ ಕೊಟ್ರೆ ಖುಷಿ ಆಗುತ್ತಲ್ವಾ? ಎಲ್ರು ಮಾಡ್ತೀರಾ? ಸೂಪರ್. ಎಲ್ರಿಗೂ ಸಮಾವೇಶ ಕೊಡೋದಿಕ್ಕಾಗಲ್ಲ, ಸಮಯ ಆಗಿದೆ. ಹಾಗಾಗಿ ಕಾರ್ಯಕ್ರಮನ ಇವತ್ತಿಗೆ ಮುಕ್ತಾಯ ಮಾಡೋಣ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಇವತ್ತು ನಮ್ಗೆ ನಮ್ಗೆ ರೆಸಿಪಿ ಹೇಳ್ಕೊಟ್ಟಿದ್ದಾರೆ. ಹಾಗೆ ಮೇಡಮ್ಗೆ, ಶಶಿಕಲಾ ಮೇಡಮ್ಗೆ, ಸುಗುಣ ಮೇಡಮ್ಗೆ ಧನ್ಯವಾದಗಳನ್ನ ತಿಳಿಸೋಣ. ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಹಾಗೆ ನಿರೂಪಣೆ ಮಾಡಿದಂತಹ ಅನುರಾಧ ಮೇಡಮ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೂ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.